ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿದೆ ನನ್ನಪ್ಪ. ಕೆಲ ತಿಂಗಳ ಕಾಲ ಸುಮ್ಮನಿರೋದನ್ನು ಕಂಡು ಮನಸ್ಸು ಆನಂದಗೊಂಡೆ. ಮತ್ತೆ ನನ್ನ ಬಾಳಿನಲ್ಲಿ ಭಾಗ್ಯದ ಕಾಲ ಬಂತು ಅಂತ ಸಂಭ್ರಮಗೊಂಡಿದ್ದೆ. ಆದರೆ ನಿನ್ನೆ ಈ ದಿನ ನನ್ನ ಮಾವನವರಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದಾಗಿಂದ ನನ್ನ ಮನಸ್ಸಿಗೆ ಬರಸಿಡಲು ಬಿಡದಂತಾಯಿತು. ಏನು ಮಾಡಲಿ, ಇಷ್ಟ ಇಲ್ಲದೆ ಇರೋ ಗಂಡನೊಂದಿಗೆ ಮದುವೆ ಆಗೋದಕ್ಕಿಂತ ಆತ್ಮಹತ್ಯೆ ಮಾಡಿಕೊಂಡು ಸಾಯಲೇ? ಇಲ್ಲ, ವಿಧಿ ಬರೆದದ್ದು ಬದಲಾಗದು ಅಂತ ತಿಳ್ಕೊಂಡು ಪಾಲಿಗೆ ಬಂದಿದೆ ಪಂಚಾಮೃತ ಅಂತ ಭಾವಿಸ್ಕೊಂಡು ಬದುಕು ಸಾಗಿಸಲೇ? ಹೇ ದೇವ, ಬಿರುಗಾಳಿಗೆ ಸಿಕ್ಕು ಹೊಯ್ದಾಡ್ತಾ ಇರೋ ಈ ನನ್ನ ಬದುಕಿಗೆ ಆದಷ್ಟು ಬೇಗ ದಡವನ್ನು ಕಲ್ಪಿಸು. ನನಗೂ ಕೂಡ ಸಾಕಷ್ಟು ಆಸೆಗಳಿವೆ. ನನ್ನ ಮನ ಮೆಚ್ಚಿನವರೊಂದಿಗೆ ಮದುವೆ ಆಗಬೇಕು ಅಂತ ನನ್ನ ಮನಸ್ಸಲ್ಲೂ ಕೂಡ ಆಶಾ ಗೋಪುರವನ್ನೇ ಕಟ್ಟಿದ್ದೀನಿ. ಆ ನನ್ನ ನಲ್ಲನೊಂದಿಗೆ ನನ್ನ ಮದುವೆ ಏರ್ಪಾಡು ಮಾಡು. ಹಗಲು ರಾತ್ರಿ ಅನ್ನದೇ ಬರೀ ಅಭ್ಯಾಸ ಮಾಡ್ತಾನೆ ಕುಳಿತಿರ್ತೀಯಲ್ಲಪ್ಪ. ಸರಿಯಾದ ಹೊತ್ತಿಗೆ ನೀನು ಊಟ ಮಾಡಬೇಕು. ಆರೋಗ್ಯವೇ ಭಾಗ್ಯ ಎಂದು ನಿನಗೆ ಗೊತ್ತಿಲ್ವೇನು? ನೋಡು, ಮೊದಲು ಊಟ ಮಾಡು, ಆಮೇಲೆ ಓದ್ಕೊಂಡ್ರಾಯ್ತು. ಆಯ್ತಿಗೆ ನೀನು ಊಟಕ್ಕೆ ತಾಟೂರಲ್ಲಿ ಕೈಕಾಲು ಮುಖ ತೆಗೆದುಕೊಂಡು ಬಂದು ಬಿಡ್ತೀನಿ. ಸರಿಪ್ಪ, ನಿನಗೆ ಒಳಗಡೆ ಊಟಕ್ಕೆ ಬಡಿಸಿ ಹೊಲದಲ್ಲಿರುವ ನಿಮ್ಮ ಅಣ್ಣನಿಗೆ ಊಟ ಕಟ್ಕೊಂಡು ಹೋಗ್ಬೇಕು. ಆದಷ್ಟು ಬೇಗ ಬಂದು. ನಿಜವಾಗಲೂ ಸತ್ಯವಾದ ಮಾತು. ಅಣ್ಣನ ಹೆಂಡತಿ ಹಡಿದ ತಾಯಿ ಸಮಾನ ಎನ್ನುವುದಕ್ಕೆ ನನ್ನ ಅತ್ತಿಗೆ ನಿಜವಾಗಿ ಸಾಕ್ಷಿಯಾಗಿದ್ದಾಳೆ. ನನ್ನ ಅತ್ತಿಗೆ ಅಣ್ಣ ತಮ್ಮಂದಿರೆಲ್ಲ ನನ್ನ ವಿದ್ಯಾಭ್ಯಾಸಕ್ಕಾಗಿ ಪಡುತ್ತಿರುವ ಕಷ್ಟ ಕಂಡು ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ಅವರ ಪ್ರೀತಿ ವಾತ್ಸಲ್ಯ ಅರಿತು ನನ್ನ ಜನ್ಮ ಸಾರ್ಥಕವಾಯಿತು. ಇದು ಒಂದು ಕೊನೆಯ ವರ್ಷದ ಓದು ಮುಗಿಸಿಕೊಂಡು ಒಂದು ಕೆಲಸ ಪಡೆದುಕೊಂಡು ನನ್ನ ಮನೆಯ ಕಷ್ಟಗಳನ್ನೆಲ್ಲ ಅಳಿಸಿ ಬೆಳೆಸುವೆ ನನ್ನ ಮನೆಯನ್ನು. ನನ್ನ ಅತ್ತಿಗೆ ಅಣ್ಣ ತಮ್ಮಂದಿರೆಲ್ಲ ಸಂತೋಷದಿಂದ ನಗು ನಗುತ್ತಾ ಬದುಕುವುದನ್ನು ನಾ ಕಂಡಾಗಲೇ ನಾ ಕೊಟ್ಟ ಮಾತಿಗೂ ಅವರು ನನ್ನ ಮೇಲಿಟ್ಟ ಪ್ರೀತಿಗೂ ಸಾರ್ಥಕವಾಗುತ್ತದೆ. ಚಂದ್ರನ ಬೆಳ್ಳಕ್ಕಿ ನಾ ಮನೆ ಮುಂದೆ ಹೋದರ ಮ್ಯಾಲ ಕನಿಯಾಕಿ ನಾ ಊರಗಲಿದಾಗ ಹುಡುಗಾಡಿ ಸಾಯಾಕಿ ಸಿಕ್ಕಾಗ ಮಡಿಯಾಕಿ ನಮ್ಮ ಸಣ್ಣನ ಹೋಗ್ಯಾಗ ನೀ ಚಂದ್ರನ ಬೆಳ್ಳಕ್ಕಿ ನಮ್ಮ ಚಳಗೇರಿ ಊರಾಗ ನೀ ಚಂದುಳ್ಳ ಚೆಲ್ಲಿ. ಏನದಪ್ಪ, ನಾನು ಹಣೆ ಬರ ಅಂತೀನಿ. ತಂದೆ ತಾಯಿ ಸತ್ತು ಸೋದರ ಮಾವು ಇರ್ಬೇಕಂತಾರ, ಆದ್ರೆ ಈ ಮಾತು ಸುಳ್ಳಾಗೈತಿ ನನ್ನ ನಸೀಬದಾಗ. ಮಾವ ನನ್ನ ಮಾತಾಡ್ಸೋದಿರಲಿ, ನನ್ನ ಕಂಡ್ರನ ಕೆಂಡ ಕರ್ತಾನ. ನಾನು ಇಷ್ಟು ವರ್ಷ ಅಡುಗೆ ಮಾಡ್ಕೊಂಡು ಉಂಡು ಸಾಕಾಗಿ ಹೋತು. ಮಾವನ ಮಗಳದು ನಂದು ಮನಸ್ಸು ಒಂದಿದ್ರ ಮುದಿ ಮಾವ ಹಿಡ್ತಾನ ನಮ್ಮಿಬ್ಬರು ಜೀವ.
ಇವತ್ತು ಗಂಗಿ ಬರಲಿ, ಏನಾದರೂ ಒಂದು ನಿರ್ಧಾರ ಮಾಡೇ ಬಿಡೋಣ. ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ, ನಿನ್ನ ಸುಡಲೇನ ರೊಕ್ಕ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ, ನಿನ್ನ ಸುಡಲೇನ ರೊಕ್ಕ ಪಂಚಾಯತ್ ಕೆಲ್ಸಕ್ಕೆ ಹೋಗಂಗಿಲ್ಲೇನ? ಗಂಗಿ, ಇವತ್ತು ನಾನು ನಿನ್ನ ಕಣ್ಣಿಗೆ ಸುಂದಾದಂಗೆ ಕಾಣಿಸ್ತೀನಿ, ಮತ್ತು ನೀ ನಾಳೆ ನಾಡು ನೋಡ್ದಂದ್ರೆ ನಾನು ಹುಚ್ಚು ನಂಗೆ ಕಾಣಿಸ್ತೀನಿ. ನಾನು ಚಂದ ಕಾಣೋದು ಯಾರಿಗೆ ಬೇಕಾಗಿತ್ತು ಹೇಳು? ಅಯ್ಯ ಯಾಕಮ್ಮ ಹಿಂಗ್ಯಾಕೆ ಮಾತಾಡತಿ? ಹೌದು, ಹುಚ್ಚಿಗೆ ಹಿಡಿದೈತೆ ನಿನಗೆ? ತಂದೆ ಮಗಳು ಕೂಡ್ಕೊಂಡು ಹುಚ್ಚು ಹಿಡ್ಸಕತ್ರ ಹಿಡಿಸ್ರಿ. ನಂಗೆ ಹುಚ್ಚು ಹಿಡಿದ್ರೆ ಯಾರಿಗೆ ತ್ರಾಸ ಆಗ್ತೈತಿ? ತಂದೆ ತಾಯಿ ಇಲ್ದು ಪರದೇಶಿ ನಾನು, ನಂಗೆ ಹುಚ್ಚು ಹಿಡಿದ್ರೆ ನಿಮಗೇನು ತ್ರಾಸ ಆಗೈತಿ ಹೇಳು? ಏ ಮಾಮ, ಇವತ್ತು ಯಾಕೋ ಸುಮ್ಮದಂಗೆ ಭಾಳ ಮಾತಾಡಕತ್ತಿ? ಅಲ್ಲ, ನಿನಗೆ ಯಾರು ಇಲ್ಲದ್ರೆ ಏನಾಯ್ತು? ನಾನು ಇದ್ದೀನಲ್ಲ, ಸ್ವಲ್ಪ ನಮ್ಮಿಬ್ಬರದು ಮದುವೆ ಆಗ್ಲಿ ತಡಿ, ಅವಾಗ ನೋಡು ದಿನ ಸಂತೋಷ ಕೊಡಕ್ ನಾ ತಯಾರ. ಅದಿನಂತ ದಿವ್ಸ ಕಳೆದೋದು ಹೊರತು ಗಂಡ ಹೆಂಡತಿ ಆಗೋದು ಯಾವಾಗ? ವಯಸ್ಸು ಹೋಗಿ ನಿರಾಶೆ ನೋವು ಹೆಚ್ಚಾಗಿ ಹುಚ್ಚಾಗಿನಿ. ನೀನಾಗ್ಲಿ ನಿಮ್ಮ ಅಪ್ಪನ ಒಪ್ಪದಂದ್ರ ನಾ ಸ್ವಲ್ಪ ಸ್ವಚ್ಛ ಹಾಕಿನಿ. ಏನು ಮಾಡ್ತಿ ಮಾಡ, ಎಲ್ಲ ನಿನ್ನ ಕೈಯಾಗೈತಿ ನೋಡಿ ಗಂಗು. ಏನು ಮಾಡ್ಲಿ ಮಾಮ, ಆ ಮುದಾಡ್ಯಾಗ ನನ್ನ ಮದುವೆ ಮಾಡ್ಬೇಕನ್ನೋದು ಬಹಳ ಆಸೆ ಐತಿ, ಆದ್ರ ಬಾಯಿ ಬಿಚ್ಚಿ ಹೇಳೋವಲ್ಲ. ಅದ್ರಾಗ ಹೋಗಿ ಹೋಗಿ ನಿನ್ನ ಜೊತೆ ಮದುವೆ ಹಾಕಿ ಅಂದ್ರೆ ಸಾಕು, ನನ್ನ ಬಡೆ ಹಾಕ ಬರ್ತಾನವ. ಯಾವ ದೊಡ್ಡ ಸಾವುಕಾರಗ ಇಲ್ಲ ಸಾಹೇಬಗ ಕೊಟ್ಟು ನನ್ನ ಮದುವೆ ಮಾಡ್ಬೇಕಂತ ಏನು ಮಾಡಿ? ಇಬ್ರು ಹಿಂಗ ಅನ್ಕೊಂತ ಹೋದ್ರ ಮುದುಕ್ರಾಗಬೇಕು ಒಂದು, ಇಲ್ಲ ಧೈರ್ಯ ಮಾಡಿ ಏನಾರ ದಾರಿ ಹುಡುಕ್ಬೇಕು. ನಾನಂತೂ ರಾತ್ರಿ ಉಣ್ಣಾಕ ಹೋಗಿ ಹಸಿವಾಗಿ ಕೂಡ್ ಕಾಡಾಕತ್ತೀವಿ ಅಂದ್ರೆ ಒಟ್ಟ ನಿದ್ದಿನ ಬರೋದಿಲ್ಲ. ರಾತ್ರಿ ಎಲ್ಲ ಹಸದು ಹೊಟ್ಟೆ ಹಸದಂದ್ರೆ ನಿದ್ದೆ ಬರೋದಿಲ್ಲ. ನಾನಂತೂ ಜೀವನದಾಗ ಜಿಗುಸ್ಪೆ ಹೊಂದಿಬಿಟ್ಟೇನೆ. ನಾನು ನೀನು ಮದುವೆ ಆಗೋದು ಆ ಬ್ರಹ್ಮ ನಮ್ಮ ಹಣೆ ಬರ್ದಂಗೆ ಕಾಣಿಸಿಲ್ಲ ನೋಡಿ ಆಗಂಗ. ಮಾಮ, ನಿನ್ನ ಹಣೆ ಬರ್ದಾಗ ಬ್ರಹ್ಮ ಬರ್ತಾನ ಅಂತ ಹೇಳಿಲ್ಲ, ನನಗೆ ಬೇರೆ ಯಾವ ವರನೂ ಸಿಗುವಲ್ದು. ಅದಕ್ಕೆ ಅಂತಾರಲ್ಲ, ಹಣೆ ಹಾಕಿ ಕೂಡಿದ್ರೆ ಸಾಕು ಎಲ್ಲ ತನ್ನ ತಾನ ಸರಳ ಆಕೈತಿ ಅನ್ನೋಂಗ. ಮಾಮ, ಇಷ್ಟು ದಿನ ತಡ್ದಿ, ಇನ್ನ ಸ್ವಲ್ಪ ದಿನ ತಡಿ. ನನ್ನ ಕಡೆಯಿಂದ ಇನ್ನೂ ತಡೆಯಕ್ಕಾಗೋದಿಲ್ಲ ನೋಡಿ ಗಂಗಿ. ನಿನ್ನ ಕಡೆಯಿಂದ ನಿಮ್ಮ ಅಪ್ಪನ ಒಪ್ಸೋದಿಲ್ಲ ಅಂತ ಹೇಳ್ಬಿಡು. ನಿನ್ನ ಕಣ್ಣಿಗೆ ಕಾಣ್ದ ನಾನು ಹೋಗ್ಬಿಡ್ತೀನಿ. ಅಡಿಗೆ ಆಗೋ ತನಕ ಅದು ಆರೋ ತನಕ ಕಾಯಂಗಿಲ್ಲ ಅಂದ್ರೆ ಹೆಂಗ? ನೀ ಎಲ್ಲಿ ಹೋದ್ರು ನಾನು ಮಾತ್ರ ಹೋಗಾಕ ಬಿಡಂಗಿಲ್ಲ. ಅಲ್ಲ ಮಾಮ, ನಮ್ಮ ಅಪ್ಪಗಿನ ಒಂದ್ಸಲ ಕೇಳಕ್ ಬಿಡೋಣ, ಮದುವೆ ಮಾಡ್ತೀಯ ಮಾಡಂಗಿಲ್ಲ. ಅಪ್ಪಿ ತಪ್ಪಿ ನಮ್ಮ ಅಪ್ಪ ಮದುವೆ ಒಪ್ಪಿಗೆ ಕೊಡ್ಲಿಲ್ಲ ಅಂದ್ರ ಹೆಂಗೂ ಸಾಮೂಹಿಕದಾಗ ಲಗ್ನ ಹಾಕಿರ್ತಾರಲ್ಲ, ಅದ್ರಾಗ ನಂದನಿಂದ ಇಬ್ಬರು ಹೆಸರು ಬರೆಸ್ತೀನಿ. ನೀ ಯಾಕೆ ಚಿಂತೆ ಮಾಡ್ತಿ? ಈಗ ನನ್ನ ಮನಸ್ಸಿಗೆ ಸ್ವಲ್ಪ ಶಾಂತಿ ಆಯ್ತು ನೋಡಿ ಗಂಗು. ಇದ ಒಂದು ಖುಷಿಯಾಗ ಒಂದು ಸುಂದರವಾದ ಹಾಡ ಹಾಡ್ಬಿಡು. ಈ ಲೋಕ ಬಿಟ್ಟು ಪ್ರೇಮ ಲೋಕದ ಕಡೆ ಹೋಗಿ ಹಾಡೋಣ, ನಲಿಯೋಣ, ಸಂತೋಷ ಪಡೋಣ. ಮನೆಗೆ ಹೋಗಿ ಹೊತ್ತೋಗುತ್ತು ಕತ್ಲಾಗುತ್ತು ಒಲ್ಲಪ್ಪ. ತಂಗಾಳಿ ಬೀಸೋ ಈ ಸಮಯದಲ್ಲಿ ಹಕ್ಕಿಗಳು ಹಾಡ್ತಾ ಆನಂದಿನ ಜೊತೆಗೂಡೋ ಸಮಯದಲ್ಲಿ ನಾವು ಹಕ್ಕಿ ಹಂಗ ಹಾಡೋಣ, ಸಂತೋಷ ಪಡೋಣ. ಬಾಗಂಗು ಹಾಡ ನಿನಗೆ ಬೇಕಾಗೈತೆ, ಇವ್ರಿಗೆ ಬೇಕಾಗೈತೆ, ಇಬ್ಬರಿಗೂ ಬೇಕಾಯ್ತು.
ಬಯಲಿನಲ್ಲಿ ಬಯಲಾದ ಶಿವ 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 ಆ ಬಯಲಿನಲ್ಲಿ ಸಾಮ ಶಿವ ಸಾಮ ಶಿವ ಕಪ್ಪತ್ ಹೊಡೆದ ಕಪ್ಲ ತಂದು 20 ವಾರ ಒಪ್ಪತ್ ಮಾಡಿ ಕಪ್ಪತ್ ಹೊಡೆದ ಕಪ್ಲ ತಂದು 20 ವಾರ ಒಪ್ಪತ್ ಮಾಡಿ ಓಂ ಕಾಳೆ ಮಹಾಕಾಳೆ ಓಂ ಕಾಳೆ ಮಹಾಕಾಳೆ ಪದ್ಮ ಕಾಳಿ ಪದ್ಮ ತಂದೈತೋ ಬಯಲಿನಲ್ಲಿ ಬಯಲಾದ ಶಿವ 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 ಆ ಬಯಲಿನಲ್ಲಿ ಸಾಮ ಶಿವ ಸಾಮ ಶಿವ ಶಂಭೋ ಮಹಾದೇವ ಜಯ ಗುರುದೇವ. ಗುರು 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 ನೋಡಿಲ್ಲಿ ರತಿಮನ್ ಮತ್ತವ್ರು ಹೇಗೆ ತಪ್ಪಿಕೊಂಡು ನಿಂತಾರಿಲ್ಲಿ. ನಾವು ಈ ರಸ್ತಾದಾಗ ಯಾವಾಗ ಬಂದ್ರು ಬರೀ ಇದೇ ಸೀನ ನೋಡಾಕತ್ತಲ್ರಿ. ಅಲ್ರಿ ಗಂಡು ಹೆಣ್ಣು ಒಬ್ರಿಗೊಬ್ರು ಅಪ್ಪಿಕೊಂಡು ನಿಂತಿದ್ದು ನೋಡಿದ್ರ ನಮ್ಮ ಕಾವ್ಯಾಗ ಸ್ವಲ್ಪ ಕಾವ್ಯ ಇರ್ದಂಗೆ ಆಗತೈತಿ. ನಮ್ಮ ಮನೋನಿಗ್ರಹಕ್ಕೆ ಭಂಗ ಬರ್ತ ಆ ಪಾಪ ನಿನಗೆ ತಟ್ಟುತ್ತಾ ತಟತ್ರಿ ಏನಪ್ಪ ಎಲ್ಲಿ ಹಾಡ್ಬೇಕು ಹೆಂಗೆ ಪ್ರೀತಿ ಮಾಡ್ಬೇಕು ಅನ್ನೋದು ತಿಳಿದಿಲ್ಲನ. ಸಾಯಂಕಾಲದ ಶಿವಪೂಜೆಗೆ ಏಕಚಿತ್ತದಿಂದ ಹೊರಟ ನಮಗೆ ನೀವು ಪ್ರೀತಿ ಮಾಡೋದು ಕಂಡು ಮನೋನಿಗ್ರಹ ಹಾಳಾಗಿ ಹೋಯ್ತು. ಶಿವಧ್ಯಾನ ಮಾಡಬೇಕು ಅಂತ ಕಣ್ಣು ಮುಚ್ಚಿದ್ವಿ ಅಂದ್ರೆ ಬರೀ ಇಂಥ ಸೀನ ಕಣ್ಣು ಮುಂದೆ ಬರ್ತಾವಲ್ರಿ. ಅಲ್ರಿ ಕುಂತಲ್ಲಿ ಕುಂದ್ರೋದಾಗವಲ್ದು, ನಿಂತಲ್ಲಿ ನಿಂದ್ರೋದಾಗವಲ್ದು. ಪೂಜಾ ಧ್ಯಾನ ಮಾಡಿಕೊಂಡು ಜನರಿಗೆ ಮುಕ್ತಿ ಮಾರ್ಗ ತೋರಿಸ್ಬೇಕಂದ್ರೆ ನೀವು ನಮ್ಗೆ ಪ್ರೀತಿ ಮಾರ್ಗ ತೋರ್ಸಕತ್ತಿದ್ರಿ ಅಲ್ಲ. ಓ ಸ್ವಾಮಿಗಳನ್ನ ಬರ್ರಿ 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 ಬರ್ರಿ. ನಾವೇನು ನಿಮಗೆ ತೊಂದರೆ ಕೊಟ್ಟಿವ್ರಿ. ಕಾಮವನ್ನು ಗೆದ್ದು ಕಾವಿ ಹಾಕಿದವ್ರ ಕಣ್ಣಿಗೆ ಎಂಥ ಸುರಸುಂದರಿ ಕಂಡ್ರು ಮನಸ್ಸು ಚಂಚಲವಾಗೋದಿಲ್ಲ. ನೀವು ಮಕ್ಕಳ ಆಟವೆಂದು ಕಂಡೂ ಕಾಣ್ದಂಗೆ ಹೋಗ್ಬಿಡ್ತಾರ. ನೀವು ನೋಡಿದ್ರೆ ಹಿಂಗೆ ಮಾತಾಡ್ತಿರಲ್ಲ ಅಂದ್ರೆ ನೀವೇನು ಕಾಮ ಗೆದ್ದವ್ರಲ್ಲ ಅಂದಂಗೆ ಆತ. ಎದ್ದಿವೋ ಬಿದ್ದಿವೋ ದೇವ್ರಿಗೆ ಗೊತ್ತಾ. ಮಹಾತಪಸ್ಸನ್ನು ಆಚರಿಸಿದ ವಿಶ್ವಾಮಿತ್ರನೇ ಮೇನಕೆಗೆ ಮರಳ ಅಂದಮೇಲೆ ನಮ್ಮಂಥವ್ರ ಪಾಡಿಯಲ್ಲೇ ತಮ್ಮ ಹೆಣ್ಣು ಬೆಂಕಿ ಇದ್ದಂಗೆ ಎಷ್ಟು ದೂರ ಇರ್ತೀವೋ ಅಷ್ಟು ಚಲೋ. ಯಾಕವ ಗಂಗವ ಬರಬ್ಬರಿ ಹೌದಲ್ಲ. ನಿನಗೇನು ಗೊತ್ತಾ? ಇನ್ನು ಮೋಳು ಹುಡುಗಿದೆ ತಡಿಯುವ, ಇನ್ನು ಮುಂದೆ ಗೊತ್ತಾಗತ್ತ. ಅಂದ್ರೆ ನೀವು ಕಪಟ ಸನ್ಯಾಸಿಗಳನ್ನೋದು ಖರೆ ಅನ್ರಿ. ಅಲ್ಲಲೇ ನೀನು ಅಂತೀರಿ, ಆದ್ರೆ ಧೈರ್ಯ ಇದ್ರು ಅನಿಸ್ ನೋಡ್ಲಿ ಊರಾಗ ಒಬ್ಬರು ಅಂತಾರನ. ನಾವು ದಾರಿ ಹಿಡಿದು ಹೊಂಟಿವಿ ಅಂದ್ರೆ ನಮ್ಮ ಪಾದಕ್ಕೆ ನೀರು ಹಾಕಿ ಊದು ಬತ್ತಿ ಹೆಚ್ಚಿ ಬೆಳಗ್ಗೆ ನಮಸ್ಕಾರ ಮಾಡಾಕತ್ತಿದ್ರು ಅಂದ್ರೆ ನಾವು ಅವ್ರಿಗೆ ಆಶೀರ್ವಾದ ಮಾಡಿ ಮಠ ಸೇರ್ಬೇಕಾದ್ರೆ 6 ತಾಸಾದರೂ ಬೇಕಾಗುತ್ತೆ. ಆಡ್ಕೊಳ್ಳೋದು ಒಂದ ನಿನ್ನ ಗುರ್ತಿರೋದು. ಶಿಷ್ಯ ಮಾತಾಡ್ಕೊಂತ ನಿಂತ್ರ ಮುಂದಿನ ಕೆಲಸಕ್ಕೆ ಅಡೆತಡೆ ಆಗುತ್ತಾ. ನಡೆ ಹೋಗೋಣ. ಬಾ ಗುರುದೇವ, ನನ್ನ ಗುರುದೇವ. ಹಾ ತಪ್ಪದ ಮುಂದಿನ ಅಮಾವಾಸ್ಯೆ ದಿವಸ ನಮ್ಮ ಮಠಕ್ಕೆ ಬರ್ಬೇಕವ. ಬರ್ತೀನ್ರಿ ಅಪ್ಪ. ನಿಮ್ಮ ಆಶೀರ್ವಾದ ಮೊದಲು ನನಗೆಲ್ಲ ಆಗ್ಬೇಕು ಅಂದ್ರೆ ನನಗೆ ಕಲ್ಯಾಣ ಆಗುತ್ತಂತ ಅಂದಾಗ ನಿಮ್ಮದು ಪಾದ ಕೊಡ್ತೀನಿ. ಮುತ್ತಿನಂತ ಮಾತವ ಎಷ್ಟಾದರೂ ನೀ ತಿಳಿದಾಕಿದ್ದೀವಿ ಬಾರವ. ಗುರುವಿನ ಆಶೀರ್ವಾದ ಶಕ್ತಿ ಅವನಿಗೇನು ಗೊತ್ತು. ಶಿಷ್ಯ ಕೊಡೋ ಕಲ್ಸಕ್ರಿ ಇಕ್ಕಿ ಜೀವ ನಾನು ಸಿಹಿ ಹಾಕಿ ಬಂದಾಗೆಲ್ಲ ಇದನ್ನ ಕೊಡ್ತಾರಲ್ಲ. ಗಂಗವ್ವ, ನೀನು ಗೆದ್ದು ಹೋದಿ, ಇವ ಬಿದ್ದು ಹೋದ. ಇನ್ನೂ ಸಮಯ ಮಿಂಚಿಲ್ಲ. ಹೇಳವ ಅರಿತುಕೊಂಡು ಅಪ್ಪರ ಪಾದ ಹಿಡ್ಕೊಂಡು ಕಾಪಾಡಂತ ಬೇಡಿದ್ರ ಗುರು ದೌಡ್ ಕೃಪಾ ತೋರ್ತಾನ. ಯಾ ಮಾಡ್ತೀವಿ ನೋಡವ, ಇನ್ನು ನಾವು ಬರ್ತೀವವ. ಅಲ್ಲ ನಿನಗೇನಂತದ ಬರಬಾರ್ದು ಬ್ಯಾನಿ ಬದೈತೆ ಅಂತೀನಿ. ಸ್ವಾಮಿಯರಂದ್ರೆ ಹಿಂಗೆ ಮಾಡ್ತಿ. ಅಪ್ಪಿ ತಪ್ಪಿ ಸಿಟ್ನಾಗ ಅವ್ರು ಹಿಂಗೆ ಶಾಪ ಹಾಕಿದ್ರು. ನಿನಗೇನ್ರ ಹೆಚ್ಚು ಕಮ್ಮಿ ಆದ್ರು ಆಮೇಲೆ ತ್ರಾಸು ಆಗಂಗಿಲ್ಲ. ಹೆಂಗಿ ಅವ್ರು ಏನು ಹೋಗಿ ಹಿಮಾಲಯಕ್ಕೆ ಹೋಗಿ 3 ವರ್ಷ ತಪಸ್ ಮಾಡಿ ಬಂದಿಲ್ಲ. ಅಂಗಡಿಯಾಗ ಕುಂತು ಬರೇ ಊರು ಸುದ್ದಿ ಮಾತಾಡೋವು ಅವು. ನಂಗೇನು ಆಗೋದಿಲ್ಲ. ಗೊತ್ತಾಗತ್ತೆ, ನಡಿ ಹೋಗೋಣ. ಹಂಗೇನು ಆಗಂಗಿಲ್ಲ ಹೇಳ. ನಮ್ಮಿಬ್ರದ್ದು ಮದುವೆ ಆಗ ತಾಯ್ತ ಮಾಡ್ಕೊಡ್ತೀರಂದ್ರ ಮುಂದಿನ ಅಮಾವಾಸ್ಯೆ ಹೋಗಿ ನಾ ತಾಯ್ತ ಕಟ್ಸ್ಕೊಂಡ ಬರ್ತೀನಿ. ಗಂಗಿ ಅಂತ ಕೆಲಸ ಮಾಡಬೇಡ. ಮನಸ್ಸಿನಿಂದ ಆ ದೇವ್ರಿಗೆ ಬೇಡಿಕೋ. ಆ ದೇವ್ರ ಕರುಣೆ ತೋರ್ನಂದ್ರ ನಮ್ಮಿಬ್ಬರು ಮದುವೆ ನಿಮ್ಮಪ್ಪ ಬ್ಯಾಡ ಅಂದ್ರೆ ನಾ ಆಗೇತಿರುತ್ತಾ. ನಡಿ, ನಿಮ್ಮಪ್ಪ ಈ ಥರ ಮಾತಾಡೋದು ನೋಡಿದ್ರೆ ನಾವು ಕದ್ದು ಮುಚ್ಚಿ ಮಾತಾಡೋದು ಬಂದಾಗ ತಗೊಂಡಿ. ಆ ಮುದಡೆಗ ಬುದ್ಧಿ ಗಿದ್ದಿ ಐತು ಏನು ಹಿಂಗ ಸುಡುಗಾಡಿ ಹೋಗ್ತಾನೆ ಯಾರಿಗೆ ಗೊತ್ತಾ ಅಂದಂಗ ಮಮ್ಮ ಇವತ್ತು ನಿನ್ನ ಬುದ್ಧಿ ಏನು ಮಾಡಲಿ. ಏನಾರ ಮಾಡವ, ಒಬ್ನ ಉಂಡು ಮನೆ ಅಂದು ಸಾಕಾಗಿ ಹೋಗೈತಿ. ನೀ ಏನು ಕೊಟ್ರೆ ಅದು ಮುಷ್ಟಾನ್ ಬದ ಅಂತ ತಿಳ್ಕೊಂಡು ಉಂಡು ಬಿಡ್ತೀನಿ. ನಡಿ ಹೋಗೋಣ.
ತಿಂತೀನಿ ನೋಡ ನಡಿ. ಇಡೀ ಭೂಮಂಡಲವನ್ನೇ ನಿಗ್ರಹಿಸುವ ನವಗ್ರಹ ದೇವತೆಗಳೇ, ಈ ನಿಮ್ಮ ಕೃಪಾಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಕರುಣಿಸುತ್ತಾಯಿ. ಆದಷ್ಟು ಬೇಗ ಸುಖ ಸಂತೋಷದ ಸಮೃದ್ಧಿ ನಮ್ಮ ಮನೆಯಲ್ಲಿ ತೇಲಾಡುವಂತೆ ಹಾರೈಸಮ್ಮ. ಯಾಕೆಂದರೆ ಈ ದುಷ್ಟ ಜನರೊಳಗೆ ಹೋರಾಡಿ ಬದುಕುವ ಶಕ್ತಿ ಈಗ ನಮ್ಮಲ್ಲಿ ಉಳಿದಿಲ್ಲ. ಕೆಡುಕು ಜನರ ದೃಷ್ಟಿ ನಮ್ಮ ಮನೆಗೆ ತಾಗದಂತೆ ನಮ್ಮ ಮನದಲ್ಲಿ ಈ ಮನೆಯಲ್ಲಿ ಎಲ್ಲದರಲ್ಲೂ ಸುಖ ತೇಲಾಡುವಂತೆ ಕರುಣಿಸುತ್ತಾಯಿ. ಅತ್ತಿಗೆ, ಎಲ್ಲಿರುವ ನಮ್ಮ ಆ ನಿನ್ನ ಕಲ್ಲು ದೇವರು ನಿತ್ಯ ನೀನೆಷ್ಟು ಪೂಜಿಸಿದರೂ ಕರುಣೆ ತೋರಿ ಕಾಪಾಡಲಾರ. ದುಷ್ಟ ಧನವಂತರ ಪಾಪದ ಪೂಜೆಗೆ ಪ್ರಸನ್ನರಾಗುವರೇ ಹೊರತು ನಮ್ಮಂಥ ಬಡವರ ಪೂಜೆಗೆ, ಕಷ್ಟದ ಬದುಕಿಗೆ ಅಭಯ ಹಸ್ತ ನೀಡಲಾರ. ಮೈದುನ, ದಯವಿಟ್ಟು ಹಾಗೆಲ್ಲ ಮಾತನಾಡಬೇಡಪ್ಪ. ನವಗ್ರಹ ದೇವತೆಗಳನ್ನು ಪೂಜಿಸುವುದರಿಂದ ನಮಗೆಲ್ಲರಿಗೂ ಒಳ್ಳೆಯದೇ ಆಗುತ್ತೆ. ಯಾಕೆಂದರೆ ಆ ದೇವತೆಗಳ ದಿವ್ಯ ದೃಷ್ಟಿ ನಮ್ಮ ಸಂಸಾರಕ್ಕೆ ಸಾಗಿದ್ರೆ ಸಾಕಪ್ಪ. ಈ ನಮ್ಮ ಸಂಸಾರದಲ್ಲಿ ಯಾವ ಕೆಡುಕು ಬಾರದಂತೆ ಸುಖದ ಸುಪ್ಪತ್ತಿಗೆಯಲ್ಲೇ ತೇಲಾಡುವಂತೆ ಆಶೀರ್ವದಿಸ್ತಾರೆ ಆ ನವಗ್ರಹ ದೇವತೆಗಳು. ಒಂದು ವೇಳೆ ಅವರ ವಕ್ರ ದೃಷ್ಟಿ ಬಿದ್ದಿದ್ದೇ ಆದರೆ ಎಲ್ಲರ ಸಂಸಾರವೂ ಕೂಡ ಸರ್ವನಾಶವಾಗುವುದಪ್ಪ. ಅದಕ್ಕೋಸ್ಕರವಾಗಿ ಇಂದು ಆ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸಿಕೊಂಡು ಪೂಜೆ ಮಾಡ್ತಾ ಇದ್ದೇನೆ. ಆದಷ್ಟು ಬೇಗ ಈ ನಮ್ಮ ಮನೆಯಲ್ಲಿ ಸುಖ ಸಂತೋಷ ಕೊಡಮ್ಮ ಅಂತ. ನಿಜ ತಮ್ಮ, ನಿನ್ನತ್ತಿಗೆಯ ಮಾತಿನಲ್ಲಿ ಸತ್ಯವಿದೆ. ನವಗ್ರಹ ದೇವತೆಗಳು ನಿನ್ನತ್ತಿಗೆಯ ಪೂಜೆಯಿಂದ ಪ್ರಸನ್ನಗೊಂಡು ತಮ್ಮ ಕಾಂತಿಯುತ ಕಿರಣಗಳನ್ನು ನಮ್ಮ ಸಂಸಾರದ ಮೇಲೆ ಕರುಣಿಸಿದರೆ ನಾವು ಗೆದ್ದಂತೆಯೇ. ಅಲ್ಲರಿ, ಒಂದು ವೇಳೆ ನಮ್ಮ ಜೀವನದಲ್ಲಿ ಕಷ್ಟದ ಮೇಲೆ ಕಷ್ಟಗಳು ಬರುತ್ತಾ ಇದ್ರೆ ಆಗ ನಾವು ಓಡೋಡಿ ಸ್ವಾಮಿಗಳ ಹತ್ರ ಹೋಗಿ ಕೇಳ್ತೀವಿ. ಆಗ ಅವರು ನಮಗೆ ಪರಿಹಾರದ ರೂಪವಾಗಿ ನವಗ್ರಹ ದೇವತೆಗಳನ್ನ ಪೂಜಿಸಿರಮ್ಮ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಇಂದು ವಿಶೇಷವಾಗಿ ನವಗ್ರಹ ದೇವತೆಗಳ ಪೂಜೆಯನ್ನ ಇಟ್ಟುಕೊಂಡಿದ್ದೇವೆ. ಹತ್ತಿಗೆ ನಮ್ಮ ಕಷ್ಟ ಪರಿಹಾರಕ್ಕಾಗಿ, ಈ ಸಂಸಾರದ ಸುಖಕ್ಕಾಗಿ ನಿತ್ಯ ನೀ ದೇವರನ್ನು ಪೂಜಿಸಿದರು ದೇವರ ಕೃಪೆ ನಮಗಾದ. ದುಃಖ ದುಮ್ಮಾನಗಳು ಅಳಿಯಲಿಲ್ಲ, ಸಂತೋಷದ ಸುಖ ಸವಿಯಲಿಲ್ಲ. ಯಾವುದೋ ಶಾಪ ಹೊತ್ತು ಹುಟ್ಟಿದ ಅದಕ್ಕಾಗಿಯೇ ಇಷ್ಟೊಂದು ಕಷ್ಟಪಡುತ್ತಿದ್ದೆವು. ಅಣ್ಣ, ವಿಧಿ ನಿಯಮ ಅಳಿಸಿ ಹಾಕಲು ಯಾರಿಂದಲೂ ಸಾಧ್ಯವಿಲ್ಲ. ದುಃಖ ದಾರಿದ್ರ್ಯ ಕಷ್ಟ ಕಡು ತಾಪಗಳನ್ನೇ ಬ್ರಹ್ಮ ನಮ್ಮ ಹಣೆಯಲ್ಲಿ ಬರೆದ. ಯಾವ ದೇವರು ಪೂಜಿಸಿದರೇನು, ಯಾರನ್ನು ದೂಷಿಸಿದರೆ ಬಾರದು ಬಪ್ಪದು, ಬಪ್ಪದು ತಪ್ಪದು ಎಂಬ ಮಾತಿನಂತೆ ಬಂದದ್ದನ್ನೆಲ್ಲ ಎದುರಿಸಿ ಬದುಕಲು ಈ ಜೀವ ಸಿದ್ಧವಾಗಿದೆ ಅಣ್ಣ. ಮೈದುನರ, ಕಷ್ಟ ಬರೀ ನಮ್ಮಂತ ಮನುಷ್ಯರಿಗಷ್ಟೇ ಅಲ್ಲವಪ್ಪ, ದೇವತೆಗಳು ಕೂಡ ಬಂದು ಹೋಗಿದೆ. ಯಾಕೆಂದ್ರೆ ಹಿಂದೆ ನವಗ್ರಹ ದೇವತೆಗಳಿಗೆ ತುತ್ತಾಗಿದ್ದಾನೆ ಆ ಶಿವನು. ಅದು ಹೇಗೆ ಅಂದ್ರೆ, ಶಿವನು ತನ್ನ ಕೈಯಲ್ಲಿ ಪಾದಿಗ್ರಹಣ ಹಿಡಿದುಕೊಂಡು ಮನೆ ಮನೆಗೂ ಹೋಗಿ ಭಿಕ್ಷೆ ಬೇಡಲಿಲ್ಲವೇನಪ್ಪ. ಇನ್ನು ಶ್ರೀರಾಮಚಂದ್ರ ಸೀತೆಯನ್ನ ಕಳೆದುಕೊಂಡಾಗ ದುಃಖದಿಂದ ಕಣ್ಣೀರು ಇಡಲಿಲ್ಲವೇನು. ಆ ಸತ್ಯ ಹರಿಶ್ಚಂದ್ರ ತನ್ನ ಮಕ್ಕಳು ಹೆಂಡತಿಯನ್ನ ಕಳೆದುಕೊಂಡು ಕೊನೆವರೆಗೂ
ಇದುವರೆಗೂ ಸ್ಮಶಾನ ಕಾಯಲಿಲ್ಲವೇನಪ್ಪ? ಅಂತ ದೇವರಿಗೆ ಕಷ್ಟಗಳೇ ಕೊಟ್ಟಿರಬೇಕಾದ್ರೆ ಇನ್ನು ನಮ್ಮಂಥವರಿಗೆ ಕಷ್ಟ ಬರುವುದು ದೊಡ್ಡ ಮಾತೇನಲ್ಲ. ಬಂದ ಕಷ್ಟಗಳನ್ನೆಲ್ಲ ನಾವು ಅನುಭವಿಸಲೇಬೇಕು. ಆ ದೇವರನ್ನ ಪೂಜಿಸುತ್ತಾ ಕಷ್ಟಗಳಿಂದ ಪಾರಾಗಬೇಕು. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹನೆಯನುವುದಯ್ಯ, ನೀನೊಲಿದರೆ ಸಕಲ ಪಡಿಪದಾರ್ಥಗಳು ಸಿದ್ಧಿಸುವವು ಕೂಡಲ ಸಂಗಯ್ಯ. ಶರಣರು ಶಿವನನ್ನು ಹಾಡಿ ಹೊಗಳಿ ಪೂಜಿಸಿ ಫಲ ಪಡೆದು ಜೀವನದಲ್ಲಿ ಗೆದ್ದಿದ್ದಾರೆ. ಆ ದೇವರು ನೀಡಿದ ಎಲ್ಲ ಕಠಿಣ ಪರೀಕ್ಷೆಗಳಲ್ಲಿ ಗೆದ್ದಾಗಲೇ ಈ ಜೀವನ ಸಾರ್ಥಕ ತಮ್ಮ. ನೀನನ್ನುವ ಮಾತು ಸತ್ಯವಾದದ್ದು ಅಣ್ಣ, ನಿನ್ನ ಮಾತಿನಲ್ಲಿ ಸತ್ಯವಿದೆ. ಅತ್ತಿಗೆ, ನಿಮ್ಮ ಅನುಭವದ ಮಾತಿನಿಂದ ಅಮೃತವೇ ಸಿಕ್ಕಂತಾಯಿತು. ಕಷ್ಟಗಳೆಷ್ಟೇ ಬರಲಿ ಈಜೋಣ, ಈಜು ಜಯಿಸೋಣ. ನಿಜ ಅಪ್ಪ ಮೈದುನ, ಜೀವನದಲ್ಲಿ ಕಷ್ಟಗಳು ಬರಲೇಬೇಕು. ಯಾಕೆಂದ್ರೆ ಬಂಗಾರವನ್ನ ನಾವು ಕರಗಿಸಿ ಆಮೇಲೆ ಅದರಿಂದ ಆಭರಣಗಳನ್ನು ತಯಾರು ಮಾಡಬೇಕು. ಆ ಆಭರಣಗಳನ್ನು ಕಂಡ ಜನರು ಅದೆಷ್ಟು ಮನಸ್ಸಿಗೆ ಸಂತೋಷ ಪಟ್ಟುಕೊಳ್ತಾರೆ ಎಂಬುದು ನಿನಗೆ ಚೆನ್ನಾಗಿ ಗೊತ್ತು. ಅದರಂತೆ ಮನುಷ್ಯನಿಗೆ ಜೀವನದಲ್ಲಿ ಕಷ್ಟಗಳು ಬರಲೇಬೇಕು. ಅವನು ಕಷ್ಟದಿಂದ ನೊಂದು ಬೆಂದಾಗಲೇ ಮುಂದೆ ತನ್ನ ಜೀವನ ಹೇಗೆ ನಡೆಸಬೇಕೆಂಬ ಅನುಭವ ಅವನಿಗೆ ಮೂಡುತ್ತೆ. ಇದರಿಂದ ಬದುಕು ನಡೆಸಲು ಜೀವನ ಸಾಗುತ್ತೆ. ನೀವಾಡುವ ಮಾತು ಸತ್ಯವಾಯಿತು. ಕಷ್ಟಗಳೆಷ್ಟೇ ಬರಲಿ ಈಜೋಣ, ಈಜು ಜಯಿಸೋಣ. ದುಷ್ಟರು 10 ಪಟ್ಟು ಮಾತಾಡಿದರೂ ದುಡುಕನೆ ಸಹನೆಯಿಂದ ಇರುವುದನ್ನು ಕಲಿಯಿರಿ. ಯಾವಾಗಲೂ ಸಜ್ಜನರ ಸಹವಾಸವನ್ನೇ ಮಾಡಿರಿ. ಸಜ್ಜನರ ಸಹವಾಸ ಧೂಪದಂತೆ ಸದಾ ಸಂತೋಷವನ್ನೇ ಬೀರುತ್ತದೆ. ಆಗಲಣ್ಣ, ಒಳ್ಳೆಯವರ ಗೆಳತನ ಕಲ್ಲು ಸಕ್ಕರೆ ಹಂಗ, ಒಳ್ಳೆಯವರ ಗೆಳತನ ಮಾಡಿದರ ಕಲ್ಲು ಸಕ್ಕರೆ ಹಂಗ, ಕುಲ್ಲಾರ ಗೆಳತನ ಮಾಡಿದರ ಅದು ದುರುಪಯೋಗ, ದುರ್ಜನರ ಸಂಘ ಅಂತೇಳಿ ನೀನನ್ನುವ ಮಾತು ಸತ್ಯವಾದದ್ದ. ಏನಪ್ಪ, ತಮ್ಮಂದಿರು ಅಣ್ಣ ಅತ್ತಿಗೆ ಒಂದಿಗೆ ಆನಂದದಿಂದ ಮಾತನಾಡುತ್ತಿರುವುದನ್ನು ನೋಡಿ ನನ್ನ ಮನಸ್ಸಿಗೆ ಬಹಳ ಸಂತೋಷ ಆಯ್ತು. ಏನವ್ವ ಗೌರವ, ಆರಾಮದಿರಾ? ಚೆನ್ನಾಗಿದ್ದೀರಿ ಚಿಕ್ಕಪ್ಪ. ಬನ್ನಿ, ಸರಿಯಾದ ಸಮಯಕ್ಕೆ ಬಂದ್ರಿ. ಇಂದು ನವಗ್ರಹ ದೇವತೆಗಳ ವಿಶೇಷ ಪೂಜೆ ಇದೆ. ಸರಿಯಾದ ಸಮಯಕ್ಕೆ ಬಂದಿದ್ದೀರಾ ಅಂದಮೇಲೆ ಮೊದಲು ಪ್ರಸಾದ ತೆಗೆದುಕೊಳ್ಳಿ. ಬಾರವ್ವ. ಪೂಜೆ ದೇವರ ದಯೆ ನಮ್ಮೆಲ್ಲರ ಮೇಲಿರಲಿ. ಇಂಥ ಶುಭ ಸಮಯದಾಗ ಬಂದೀನಂದ್ರೆ ನನ್ನ ಕೆಲಸ ಕೈಗುಡುತ್ತಂದಾಗ ಆತವ. ಏನಪ್ಪ ಶಿವಣ್ಣ, ಭಾಳ ಆಸೆ ಇಟ್ಕೊಂಡು ಬಂದ ನಿಮ್ಮ ಮಾವನ ಮಾತನ್ನು ನಡೆಸಿಕೊಡ್ತೀರಾ? ಮಾವ, ನಿನ್ನ ಮಾತು ನಾವೇನು ಮೀರಿವಿ, ನಿನ್ನ ಬಿಟ್ರೆ ನಮ್ಮ ಬಳಗನರ ಯಾರದ್ರಪ್ಪ? ಹೌದು ಚಿಕ್ಕಪ್ಪ, ನಮಗೆ ಬಂದು ಬಳಗ ಅಂದರೆ ಅದು ನೀವೇ. ನೀವೇನು ಹೇಳಿದರೂ ನಿಮ್ಮ ಮಾತಿಗೆ ನಾವು ಯಾರು ತಪ್ಪು ನಡೆಯೋದಿಲ್ಲ. ಅದೇನು ಅಂತ ಹೇಳಿ ಚಿಕ್ಕಪ್ಪ. ಹವಾಮಾನದ ಬದಲಾವಣೆಯಿಂದ ನನ್ನ ಆರೋಗ್ಯವೇ ಸರಿ ಇರುವುದಿಲ್ಲ. ಇರುವ ಒಬ್ಬಳೆಯ ಮಗಳ ಮದುವೆಯನ್ನು ಆದಷ್ಟು ಬೇಗ ಮಾಡಿ ಕಣ್ಣಾರೆ ಕಂಡು ಕಣ್ಣು ಮುಚ್ಚಿಕೊಳ್ಳಬೇಕೆಂಬ ಆಸೆ ಹೊತ್ತು ಬಂದಿರುವೆ. ನೀವಿಬ್ಬರು ಗಟ್ಟಿ ಮನಸ್ಸು ಮಾಡಿ ಮಲ್ಲಣ್ಣನಿಗೆ ನನ್ನ ಮಗಳನ್ನು ತೆಗೆದುಕೊಂಡು ಮದುವೆ ಮಾಡಿದರೆ ನನ್ನ ಭಾರ ಕಡಿಮೆಯಾಗಿ ಸಂತೋಷವಾಗುತ್ತದೆ. ಚಿಕ್ಕಪ್ಪ, ನೀವು ಹೇಳೋ ಮಾತೇನೋ ಸರಿ, ಆದರೆ ಯಾಕಮ್ಮ, ನಿನ್ನ ಗಂಡನೇ ಆನಂದದಿಂದ ಒಪ್ಪಿಕೊಂಡಿರುವಾಗ ನೀನು ಆದರೆ ಎಂದು ಅಪಸ್ವರವನ್ನೇಕೆ ನುಡಿಯುತ್ತಿರುವೆ ತಾಯಿ? ಹಾಗಲ್ಲ ಚಿಕ್ಕಪ್ಪ, ಎಷ್ಟೇ ಆದರೂ ನನ್ನ ತಂಗಿ ವಿದ್ಯಾವಂತಳು, ತುಂಬ ಕಲಿತುಕೊಂಡಿದ್ದಾಳೆ. ಹೀಗಾಗಿ ಸುಧಾರಿಸಿದ ಹೆಣ್ಣು ಅವಳು. ಅದು ಅಲ್ಲದೆ ದಿನ ಬೆಳಗಾದ್ರೆ ಸಾಕು ಕೆಸರಿನಲ್ಲಿ ಕೈ ತೊಳೆಯುವ ನನ್ನ ಮೈದುನ ಮಲ್ಲಣ್ಣನ ಕೈ ಹಿಡಿಯಲು ಅವಳು ಮನಸ್ಸು ಮಾಡ್ತಾಳೋ ಅಥವಾ ಇಲ್ಲವೋ, ನನಗನಿಸೋ ಪ್ರಕಾರ ಅವಳಿಗೆ ಒಪ್ಪಿಗೆ ಇಲ್ಲ ಅಂತ ನನ್ನ ಅಂತರಾತ್ಮ ಹೇಳ್ತಾ ಇದೆ. ನೀವು ನೋಡಿದರೆ
ಸಂಬಂಧಿಕರ ಒಳಗಡೆ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕಂತೂ ಆಸೆ ಹೊತ್ಕೊಂಡಿದ್ದೀರಾ. ಆದರೆ ಹಾಲು ಜೇನಿನಂತಿರುವ ಇವರ ಸಂಸಾರ ಸಾಗಬೇಕೇ ವಿನಃ ಅವರ ಬಾಳಲ್ಲಿ ವಿಷದ ಘೋರದ ಹೊಂಡವನ್ನ ನಾವು ಹಾಕಬಾರ್ದೆಂಬುದೇ ನನ್ನ ಮಾತಿನ ಅರ್ಥ. ನಿಜ ಅತ್ತಿಗೆ, ನೀನು ಹೇಳುವುದು ನಿನ್ನ ಮಾತಿನಲ್ಲಿ ಸತ್ಯವಿದೆ. ರೂಪಾಳಿಗೂ ಮಲ್ಲಣ್ಣನಿಗೂ ಆಕಾಶ ಭೂಮಿಯಷ್ಟು ಅಂತರ. ಮಾವನ ಮಾತು ಮೀರಬಾರದೆಂದು ಆತುರದಿಂದ ನಿರ್ಧಾರ ಮಾಡಿ ಅಣ್ಣನ ಬದುಕಿಗೆ ಕೆಡುಕು ಮಾಡದಿಲ್ಲ. ಬದುಕು ಬೆಳಗಲೆಂದೇ ಬಯಸಿ ಆಶೀರ್ವದಿಸಿ ಮದುವೆ ಮಾಡುವರು. ವಿದ್ಯೆಯ ಜೊತೆಗೆ ಒಳ್ಳೆಯ ಬುದ್ಧಿಯೂ ಇದ್ದರೆ ಜೀವನದಲ್ಲಿ ಬೆಳಕು ಮೂಡುವುದೇ ಹೊರತು ಕತ್ತಲೆ ಹತ್ತಿರ ಎಂದೂ ಬರಲಾರದು. ಆನಂದ, ಹೌದು ಆನಂದ, ನನ್ನ ಮಗಳು ಸಂಪನ್ನೆ, ವಿದ್ಯಾವಂತೆಯೂ ಹೌದು, ಬುದ್ಧಿವಂತೆಯೂ ಹೌದು. ಕಲಿತ ಗಂಡು ಕಲಿಯದ ಹೆಣ್ಣು, ಕಲಿತ ಹೆಣ್ಣು ಕಲಿಯದ ಗಂಡು ಇಬ್ಬರು ಮದುವೆ ಆಗಿ ಎಷ್ಟೊಂದು ಸುಂದರವಾದ ಸಂಸಾರ ಸಾಗಿಸುತ್ತಿಲ್ಲ ಈ ಭೂಮಿಯಲ್ಲಿ. ಒಟ್ಟಿನಲ್ಲಿ ಹಣೆ ಬರಹ ಗಟ್ಟಿ ಇರಬೇಕು. ಗೌರಿ, ಒಳ್ಳೆಯದಾಗುತ್ತದೆ ಎಂದು ಯೋಚಿಸಿ ಒಪ್ಪಿಕೊಳ್ಳೋಣ. ಮನೆ ಹೆಣ್ಣು, ತಪ್ಪು ಮಾಡಿದರೂ ತಿದ್ದಿಕೊಂಡು ನಡೆಯೋಣ. ಋಣಾನುಬಂಧ ರೂಪಸ್ಯ ಪಶುಪತ್ನಿ ಸುತಾಲಯ. ಋಣವಿದ್ದರೆ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಾಳೆಯ ನಮ್ಮ ಬದುಕು ಭವಿಷ್ಯ ಬರೆದ ಬ್ರಹ್ಮನಿಗಷ್ಟೇ ಗೊತ್ತು. ಹಾ, ನೀವೆಲ್ಲ ಸಂತೋಷದಿಂದ ಒಪ್ಪಿಗೆ ಕೊಟ್ಟರೆ ಮಾವನಿಗೆ ಮಾತು ಕೊಡೋಣ. ಆಗ್ಲಿ ರೀ, ನಿಮ್ಮ ಮಾತನ್ನ ಎಂದಿಗೂ ನಾನು ಎದುರಾಡಿಲ್ಲ. ನಿಮ್ಮ ಇಷ್ಟದಂತೆಯೇ ಆಗಲಿ. ಏನು ಮಲ್ಲಣ್ಣ, ರೂಪಾಳ ಕೈ ಹಿಡಿಯಲು ನಿನಗೆ ಒಪ್ಪಿಗೆ ಇದೆಯೋ ಅಥವಾ? ನಿನ್ನ ಕೈ ಕೂಸು ನಾನು, ನನ್ನನ್ನೇನೋ ಕೇಳಬೇಡ. ಆದರೆ ಮದುವೆಗೆ ಮುಂಚೆ ಬೋರ್ ಹಾಕಿಸಿ ಮನೆ ತುಂಬುವಂತೆ ಬೆಳೆ ಬೆಳೆದು ಈ ಊರಿನಲ್ಲಿ ನಾವು ಸ್ಥಿತಿವಂತರಾದ ಮೇಲೆ ಮಾತು ಪೂರೈಸಿದ ಮೇಲೆಯೇ ನನ್ನ ಮದುವೆ ವಿಚಾರ ತಾಯಿ. ನಾನು ಹಣದ ಸಹಾಯ ಮಾಡುತ್ತೇನೆ, ಬೋರ್ ಹಾಕ್ಸೋಣ. ನನ್ನ ಪರಿಚಯದವರಿಂದ ಒಂದು ಬೆಳೆ ಬರುವವರೆಗೂ ಕಾಲಾವಕಾಶ ಕೇಳಿ ಮೋಟಾರ್ ತರೋಣ. ಮಲ್ಲಣ್ಣ, ಶಿವಣ್ಣ, ನಿಮ್ಮ ಒಳ್ಳೆಯ ವಿಚಾರಕ್ಕೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಸಮಯ ಬಂದರೆ ಬ್ಯಾಂಕಿನಿಂದ ಸಾಲದ ಸಹಾಯವನ್ನು ಪಡೆದು ಗಂಗಾ ಮಾತೆಯನ್ನು ಭೂಮಿಗೆ ಹರಿಸಿ ಬಂಗಾರದ ಬೆಳೆ ತೆಗೆದಾಗಲೇ ನನ್ನ ಮನಸ್ಸಿಗೆ ಸಂತೋಷವಾಗುತ್ತದೆ. ಅಷ್ಟು ಮಾಡು ಮಾವ. ಹಗಲು ರಾತ್ರಿ ದುಡಿದು ಹಣದ ಬೆಳೆ ಬೆಳೆದು 4 ಜನರಲ್ಲಿ ನಾವು ಉತ್ತಮರಾಗಿ ಬದುಕುತ್ತೇವೆ. ಹಣ ಗಳಿಸಿಕೊಂಡು ಇನ್ನಷ್ಟು ಆಸ್ತಿ ಸಂಪಾದಿಸಿಕೊಂಡು ನಮ್ಮ ಅಣ್ಣ ಅತ್ತಿಗೆರ ಮನಕ್ಕೆ ಆನಂದ ತರುತ್ತೇವೆ. ಅತ್ತಿಗೆ, ಅಣ್ಣನ ಆಸೆಗೆ ಒಪ್ಪಿಗೆ ನೀಡಿ ಬದಲಾವಣೆ ಕಾಲ ಆ ವೀರಭದ್ರೇಶನೇ ಕರುಣಿಸಿದ್ದಾನೆಂದಿರುತ್ತೆ. ಹಾಗೆ ಆಗ್ಲಪ್ಪ. ಅಂದ ಹಾಗೆ ಚಿಕ್ಕಪ್ಪ, ಸದ್ಯದ ಮಟ್ಟದಲ್ಲಿ ನಮ್ಮ ಪರಿಸ್ಥಿತಿ ಸರಿ ಇಲ್ಲ. ಹೀಗಾಗಿ ಮದುವೆಯನ್ನ ವಿಜೃಂಭಣೆಯಿಂದ ಮಾಡಲಿಕ್ಕೆ ಸಾಧ್ಯವಿಲ್ಲ. ಏನು ತಕ್ಕ ಮಟ್ಟಿಗೆ ಸರಳ ರೀತಿಯಾಗಿ ಮದುವೆ ಮಾಡಿ ಮುಗಿಸ್ತೀವಿ. ಅಂದಾಗೆ ರೀ, ಬೇಗ ಸ್ವಾಮಿರ ಹತ್ರ ಹೋಗಿ ಮುಹೂರ್ತವನ್ನ ಬರ್ಸ್ಕೊಂಡು ಬಂದ್ಬಿಡಿ. ಆಯ್ತು ಗೌರಿ, ನಗು ನಗುತ್ತಾ ಎಲ್ಲರೂ ಮದುವೆ ಕೆಲಸ ಮಾಡಿ ಮುಗಿಸಿಬಿಡೋಣ. ಮಾವ, ಗೌರಿಯ ವಿಚಾರ ನಿಮಗೆ ಒಪ್ಪಿಗೆ ಆಯ್ತು? ನೀವು ಹೇಳಿದಂತೆ ಕೇಳುತ್ತೇನೆ. ನನ್ನ ಮಾತನ್ನು ಗೌರವಿಸಿ ನನ್ನ ಮಗಳನ್ನು ಈ ಮನೆಗೆ ಸೊಸೆಯಾಗಿ ಕರೆತರಲು ಒಮ್ಮತದಿಂದ ಒಪ್ಪಿಕೊಂಡ ನಿಮ್ಮಂಥ ದೊಡ್ಡ ಮನಸ್ಸಿನ ಅಳಿಯಂದರನ್ನು ಪಡೆದ ನಾನೇ ಪುಣ್ಯವಂತ. ನಿಮ್ಮ ಮಾತನ್ನು ವೇದವಾಕ್ಯವೆಂದು ತಿಳಿದು ನಡೆಯುವ ಇಂಥ ಮೈದುನರನ್ನು ಪಡೆದ ನೀನೇ ಅದೃಷ್ಟವಂತೆಯಮ್ಮ. ನಿಮ್ಮ ಪ್ರೀತಿ ವಿಶ್ವಾಸವನ್ನು ನಾನೆಂದಿಗೂ ಮರೆಯಲಾರೆ. ನಡೆಯಿರಿ, ಹೋಗೋಣ. ಚಿಕ್ಕಪ್ಪ, ಊಟ ಮಾಡಿಕೊಂಡೇ ನೀವು ಹೋಗ್ಬೇಕು. ಅಂದಾಗೆ ಮೈದುನರ, ಊಟ ಮಾಡಿ ನೀವು ಕೆಲಸಕ್ಕೆ ಹೋಗ್ಬೇಕು ರೀ. ನಾ ಹೇಳಿದ್ದು ನೆನಪಿದ್ದಾನೆ? ಹಾಗೆ ಆಗಲಿ. ಅತ್ತಿಗೆ, ಮಾವ 3 ದಿವಸ ಆತು ಉಂಡೇ ಇಲ್ಲ. ಅದಕ್ಕಂತನ ಎಲ್ಲ ಮದುವೆ ನೇವ ಮಾಡ್ಕೊಂಡು ಊಟಕ್ಕೆ ಬಂದಾನ. ಇರ್ಲಿ, ಆದರೂ ಆದಷ್ಟು ಬೇಗ ಹೊಲದ ಕೆಲಸ ಮುಗಿಸೋಣ. ನಡಿ ಅತ್ತಿಗೆ, ಹೋಗೋಣ. ನಡಿಯಪ್ಪ. ಅಂತೂ ಇವ್ರಾಗ ನಮಗೊಬ್ಬ ಪ್ರಬಲ ವೈರಿ ತಯಾರಾದಂಗಾತು. ಅಂದರೆ ದಿನ ನಿಷೇಧಾಗಿರೋ ನಿಮಗ ಅವತ್ತು ಡಿಸಿ ಕಳ್ಕ ಬೇಕ್ರಿ, ಕುಡ್ದಾರ ಮಕ್ಕ ಮಾಡ್ತಾನೆ. ನಿಮಗೆ ಊರಾಗ ನಡೆದಿದ್ದು ಏನೂ ಗೊತ್ತಾಗೋದಿಲ್ಲ. ಶಿವಣ್ಣ ತನ್ನ ಹೊಲಕ್ಕೆ ಬೋರ್ ಹಾಕ್ಸಿದ.
ಅವನ ಅದೃಷ್ಟಕ್ಕೆ 4 ಇಂಚ್ ನೀರು ಬಂತಂತ. ಮುಂದೆ 15 ದಿವಸ ಕಷ್ಟಪಟ್ಟು ಕರೆಂಟ್ ಹಾಕ್ಸಿ 10 ಎಕರೆ ಹೊಲ ತುಂಬ ಶೇಂಗಾ ಬಿತ್ತಿ ಹೆಂಡತಿ ತಮ್ಮಂದ್ರ ಜೊತೆ ಕುಣಿದಾಡುತ್ತಿದ್ದು ಸುದ್ದಿ ಕೇಳಿ ನನಗೆ ನಿದ್ದೆ ಬರ್ಲಾರ್ದಂಗೆ ಆಗೈತಿ. ಇನ್ನು ಈ ಸುದ್ದಿ ಕೇಳಿದ ಮೇಲೆ ನಿಮಗೆ ಹಂಗಾಗಬಾರ್ದಂತ ಶಿವ. ಮತ್ತೆ ಈ ವಿಷಯವನ್ನು ನನಗೆ ಏಕೆ ನೀನು ಬೇಗನೆ ಹೇಳಲಿಲ್ಲ? ನೀವು ಊರಾಗಿದ್ರಲ್ಲ, ಅರ್ಜೆಂಟ್ ಕೆಲಸ ಐತಂತ ಗೋವಾಕ್ಕೆ ಹೋದರು. 20 ದಿವಸ ಆದರೂ ಬರಲಿಲ್ಲ. ಅಷ್ಟೇ ಅಲ್ಲೋ ಶಿವ, ಇದೇ ವಾರದಾಗ ಮಲ್ಲಣ್ಣನ ಮದುವೆನೂ ಉಡ್ಯಾರ. ಅವ್ರಿಗೆ ಹಾಲು ಕುಡಿದಷ್ಟು ಆನಂದ ಆದ್ರ ನಮಗ ವಿಷ ಕುಡಿದಷ್ಟು ಸಂಕಟಾಗೈತಿ. ಒಂದೇ ಬೆಳಿಗ್ಗೆ 200 ಚೀಲ ಶೇಂಗಾ ಬೆಳೆದು ಗೌರಮ್ಮ ಲಕ್ಷಾಧೀಶಳಾಗಿ ಗೆದಿತಾಳ. ಚಿತ್ತಿನಾಗ ನೀವು ಬೀಳ್ತೀರಿ. ನಮ್ಮಂತಹ ದುಷ್ಟ ಶ್ರೀಮಂತರಿರುವವರೆಗೂ ಸಿಸ್ಟರ್ ಎಂದಿಗೂ ಶ್ರೀಮಂತರಾಗಿ ಬದುಕುವುದಿಲ್ಲ ಶರಣಪ್ಪ. ಮದುವೆಯಾಗಿ ಮತ್ತೊಂದು ಹೆಣ್ಣು ಮನೆಗೆ ಬಂದ ಕೂಡಲೇ ಕಲಹಗಳು ಪ್ರಾರಂಭವಾಗಿ ಕಾದಾಡುವರು ಅಣ್ಣ ತಮ್ಮಂದಿರು. ಅದೇ ಸಮಯದಲ್ಲಿ ಬಿತ್ತೋಣ ಒಬ್ಬೊಬ್ಬರ ಮನದಲ್ಲಿ ವಿಷದ ಬೀಜವನ್ನು. ಒಡೆದು ಚಿತ್ರ ಚಿತ್ರವಾಗಿ ಹೋಗುವಂತೆ ಮಾಡೋಣ ಅವರ ಮನೆಯನ್ನು. ನೀವು ತಿಳ್ಕೊಂಡಷ್ಟು ಸಣ್ಣ ಬುದ್ಧಿಯವ್ರಲ್ರಿ ಅವರು. ಹೆತ್ತ ತಂದೆ ತಾಯಿಗಳಿಗೆ ಮಾತು ಕೊಟ್ಟರು. ಹೆತ್ತ ತಂದೆ ತಾಯಿಗಳ ಮಾತಿಗೆ ಹೆಂಡತಿಯ ಮಾತಿಗಿಂತಲೂ ಹೆಚ್ಚಿನ ವಿಶ್ವಾಸ. ತುತ್ತಿಟ್ಟು ಉಣಿಸಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ ಅಣ್ಣ ಅತ್ತಿಗೆಯರ ಮಾತಿಗಿಂತಲೂ ನಮ್ಮಂತಹ ಚಾಡಿಕೋರರ ಮಾತಿಗೆ ಹೆಚ್ಚಿನ ಬೆಲೆ. ಅಮೃತವನ್ನೇ ಕುಡಿಸಿ ಅಮರರನ್ನಾಗಿ ಮಾಡಿದರು. ನಂಜಿನ ನುಡಿಯೊಂದು ಅವರ ಕಿವಿಗೆ ಬಿದ್ದ ಕೂಡಲೇ ಕಠೋರತೆಯಿಂದ ಅಮೃತ ಕುಡಿಸಿದವರಿಗೆ ವಿಷ ಕುಡಿಸಲು ಸಿದ್ಧರಾಗುವರು ಈ ನಮ್ಮ ಜನರು. ಅಂತಾದ್ರಲ್ಲಿ ಇವ್ರು ಯಾವ ಲೆಕ್ಕಲೇ ಮೂಡ. ನೀವ್ ಹೇಳೋ ಮಾತು ನಿಜ ಐತ್ರಿ. ಯಾಕಂದ್ರ ಎಷ್ಟೇ ತ್ರಾಸ ತಗೊಂಡು ದೊಡ್ಡದಾದ ಆಸೆ ಇಟ್ಕೊಂಡು ಬೆಳೆಸಿದ ತಂದೆ ತಾಯಿಗಳನ್ನ ಹೆಂಡತಿ ಮಾತು ಕೇಳಿ ಕೂಳಾಕದ ಕೀಳು ಜನರು ಅದಾರ. ಕೂಲಿ ಮಾಡಿ ಕಷ್ಟದಿಂದ ಓದಿಸಿದ ಅಣ್ಣ ತಮ್ಮಂದಿರನ್ನ ನಮ್ಮ ನಿಮ್ಮಂತ ಶಕುನಿ ಜನರ ಮಾತು ಕೇಳಿ ನೌಕರಿ ಸಿಕ್ಕ ಮೇಲೆ ಮಾತಾಡಿಸಿದಂತ ಮೋಸಗಾರರು ಅದಾರ. ಆಗ್ಲಿ ಒತ್ತು ನೋಡಿ ಅದ ಮಾಡಿ ಅರಗಿ ಬಿತ್ತಿತೀನಿ ಅವರ ಮನಸ್ಸಿನಾಗ ನನ್ನ ಕುತಂತ್ರದ ವಿಷದ ಬೀಜಗಳನ್ನು. ಕೆಡಿಸ್ತೀನಿ ಅವರ ಮನಸ್ಸನ್ನು, ಓಡಿಸ್ತೀನಿ ಅವರ ಮನೆತನ. ಆಯ್ತ್ರ ಸಾವುಕಾರ್ರಿ, ನೀನು ನಿನ್ನ ಕೆಲಸವನ್ನು ಮಾಡು. ನಾನು ಮನದಾಸೆಯಂತೆ ಅವಕಾಶ ಸಿಕ್ಕರೆ ಅವರ ಮನೆತನದ ಮರ್ಯಾದೆಯನ್ನು ತೆಗೆದು ಊರಲ್ಲಿ ಅವರು ತಲೆ ಎತ್ತಿ ತಿರುಗದಂತೆ ಮಾಡುವೆ. ಸಾವುಕಾರ್ರೆ, ಮಲ್ಲಣ್ಣ ಆನಂದ ಹೊಲಕ್ಕೆ ಹೋಗಲು ಇದ ದಾರಿ ಹಿಡ್ದ ಬಂದ್ರು. ಆನಂದ ಯಾವಾಗ ನೋಡಿದ್ರೆ ಕೈಯಾಗ ಕೊಡ್ಲಿ ಹಿಡ್ಕೊಂಡ ತಿರುಗ್ತಾನ. ಎಲ್ಲಿ ಹೊತ್ತು ನೋಡಿ ಕತ್ತರಿಸ್ತಾನ ಏನೋ ಶಿವ. ನನಗೋ ಅಥವಾ ನಿನಗೋ? ಇಬ್ಬರಿಗೂ. ಯಾಕಂದ್ರ ಇವು ಎರಡು ವಿಷದ ಬೀಜ ಅಂತ ತಿಳಿದು ಹೊತ್ತು ನೋಡಿ ಕತ್ತರಿಸ್ತಾರ. ನೀವು ಸ್ವಲ್ಪ ಸುಮ್ಕ ನಿಂದಿರಿ, ನಾ ಚಂದಾಗ ಒಂದೆರಡು ಮಾತಾಡಿಸಿ ಕಳಿಸ್ಬಿಡ್ತೀನಿ. ಏನ್ರಪ್ಪ ಅಣ್ಣ ತಮ್ಮ ಕೂಡಿ ತೋಟಕ್ಕೆ ಕೊಟ್ಟಂಗೈತಿ. ಏನು ನಸೀಬ್ರಪ್ಪ ನಿಮ್ದು. ಹೊಲ್ದಾಗ 4 ಇಂಚ್ ನೀರು ಬಿತ್ತು, 10 ಎಕರೆ ಹೊಲ ತುಂಬ ಶೇಂಗಾ ಬಿತ್ತು.
ಅಣ್ಣ ತಮ್ಮ ಎಷ್ಟು ಚಂದ ನಗ್ನಾಗ್ತಾ ಇದ್ರಪ್ಪ. ಈ ಸುದ್ದಿ ಕೇಳಿ ನನಗೂ ನಮ್ಮ ಸಾಕೋರಿಗೆ ಎಷ್ಟು ಆನಂದ ಆತಂದಿ. ನಮ್ಮಂತಹ ಬಡವರ ಬದುಕಿನಲ್ಲಿ ಭಗವಂತ ಕೊಟ್ಟ ಭಾಗ್ಯವನ್ನು ಕಂಡು ನಿಮ್ಮ ಒಡಲೊಳಗೆ ಉರಿ ಹತ್ತಿ ಉರಿಯುತ್ತದೆಯೇ ಹೊರತು ಆನಂದ ನಿಮಗೆಂದು ಆಗಬೇಕು. ಮಾತಿನಲ್ಲಿ ಪ್ರೀತಿ ಇದ್ದರೂ ಮನಸ್ಸಿನಲ್ಲಿ ದ್ವೇಷ ತುಂಬಿರುವಾಗ ರಾಕ್ಷಸರೆಂದಾದರೂ ದೇವತೆಗಳಾಗಲಿಕ್ಕೆ ಸಾಧ್ಯವೇ? ಮಲ್ಲಣ್ಣ, ನೀನು ನಮ್ಮ ಒಳ ಮನಸ್ಸಿನ ಗುಣವನ್ನರಿಯದೆ ಬೇರೆಯವರ ಮಾತನ್ನು ಕೇಳಿ ನೀನು ಈ ರೀತಿ ಮಾತನಾಡಬೇಡ. ಬಡವರಿಗಾಗಿ ನಾನು ಅದೆಷ್ಟು ಸಹಾಯ ಮಾಡಿಲ್ಲ. ಯಾರು ಏನು ಹೇಳಿದ್ರು ನಾನು ನಂಬಿರಲಿಲ್ಲ ಎಂದು ನೀವು ನಮ್ಮ ಬಿಳಿ ಜೋಳದ ತೆನೆಯನ್ನು ಕೊಯ್ಯುವ ಕೆಟ್ಟ ಕೆಲಸಕ್ಕೆ ಕೈ ಹಾಕಿ ನಮ್ಮ ಹೊಲಕ್ಕೆ ಕಾಲಿಟ್ಟಿರೋ ಅಂದೆಯೇ ನಿಮ್ಮ ಮೇಲಿನ ಅಭಿಮಾನ ಅಳಿದು ಹೋಯಿತು. ಸರ್ ಒಂದು ಸ್ವಲ್ಪ ಸೈಲೆಂಟ್ ಇರ್ರಿ ದಯವಿಟ್ಟು. ಯಾರು ಏನು ಹೇಳಿದರೂ ನಾನು ನಂಬಿರಲಿಲ್ಲ ಎಂದು ನೀವು ನಮ್ಮ ಬಿಳಿ ಜೋಳದ ತೆನೆಯನ್ನು ಕೊಯ್ಯುವ ಕೆಟ್ಟ ಕೆಲಸಕ್ಕೆ ಕೈ ಹಾಕಿ ನಮ್ಮ ಹೊಲಕ್ಕೆ ಕಾಲಿಟ್ಟರೋ ಅಂದೆಯೇ ನಿಮ್ಮ ಮೇಲಿನ ಅಭಿಮಾನ ಅಳಿದು ಹೋಯಿತು. ಅದೊಂದು ಕೆಟ್ಟ ಕನಸು ಎಂದು ಮರೆತು ನಾವು ನೀವು ಪ್ರೀತಿಯಿಂದ ನಡ್ಕೊಂಡ್ರಾತಪ್ಪ. ಹಿಂಗೆ ಸಿಟ್ಟಿಗೆ ಹತ್ರ ಹೆಂಗ್ ಶಿವ? ಏಸನಪ್ಪ, ನೀವು ಮರಿಬಹುದು, ಆದರೆ ಅಂದಿನ ಚಾಟಿಯ ಒಂದೊಂದು ಹೇಟು ತಿಂದ ನನ್ನ ಮೈ ಮತ್ತು ಮನಸ್ಸು ನಿಮ್ಮ ದ್ವೇಷದ ಅಟ್ಟಹಾಸವನ್ನು ನನ್ನ ಜೀವ ಇರುವವರೆಗೂ ಮರೆಯುವುದಿಲ್ಲ. ನನ್ನತ್ತಿಗೆ ಅಪಮಾನ ಮಾಡಿದ ನಿನ್ನ ಕತ್ತನ್ನು ಕತ್ತರಿಸುವವರೆಗೂ ನನಗೆ ಶಾಂತಿ ಇಲ್ಲ. ನರಿಯ ಬುದ್ಧಿಯ ನಿಮ್ಮ ಮಾತನ್ನು ನಾನೆಂದಿಗೂ ನಂಬುವುದಿಲ್ಲ. ಅನ್ಯಾಯ ಅಧರ್ಮಕ್ಕೆ ರಾವಣನ ಲಂಕೆಯೇ ಸುಟ್ಟಿತು. ಯೋಧವರ ಸಾಮ್ರಾಜ್ಯವೇ ಪ್ರಳಯವಾಗಿ ಹೋಯಿತು. ಪಾಂಡವರಿಗೆ ಮೋಸ ಮಾಡಿ ಶ್ರೀಕೃಷ್ಣ ಪರಮಾತ್ಮನ ಮಾತಿಗೆ ಅಪಮಾನ ಮಾಡಿ ದ್ರೌಪದಿಯ ಸೀರೆ ಸೆಳೆದ ಪಾಪಕ್ಕೆ ಇಡೀ ಕೌರವ ಕುಲವೇ ನಾಶವಾಗಿ ಹೋಯಿತು. ಅಂದಾಗ ನಿಮ್ಮಂತಹ ನರನ ಪಾಡೇನು? ನಾನೇ ಬಲಿಷ್ಠನೆಂದು ಮೆರೆದು ಮನ ಬಂದಂತೆ ಉರಿದು ಬೂದಿಯಾಗಬೇಡ. ಪಾಪದ ಕೊಡ ತುಂಬಿದ ತಕ್ಷಣ ನೀನಿರುವುದಿಲ್ಲ ಈ ಭೂಮಿಯ ಮೇಲೆ ಬಂದರಕ್ಕೆ. ನ್ಯಾಯಕ್ಕೆ ಅಂಜುವರು ನಾವು, ನೀವಗಂಜುವುದಿಲ್ಲ. ನನಗೆ ಹೆದರುತ್ತಾರೆಂಬ ಹುಚ್ಚು ಮನಸ್ಸಿನ ಭ್ರಮೆಯಿಂದ ಹೊರಬ. ಅದೆಷ್ಟು ಬಡವರಿಗೆ ಅನ್ಯಾಯ ಮಾಡಿ ಅದಷ್ಟು ಬಡವರಿಗೆ ಅನ್ಯಾಯ ಮಾಡಿ ದುಷ್ಟ ದುರ್ಮಾರ್ಗದಲ್ಲಿ ದುಡಿದೆಯೋ ಮದಹಂಸ. ನಾವು ಧರ್ಮವನ್ನು ರಕ್ಷಿಸಿದರೆ ಧರ್ಮವು ನಮ್ಮನ್ನು ರಕ್ಷಿಸುತ್ತದೆ. ಧರ್ಮ ಬಿಟ್ಟ ದಿನವೇ ಎಲ್ಲ ಸುಖವು ನಮ್ಮನ್ನು ಬಿಟ್ಟು ಹೋಗುತ್ತದೆ. ಶನಿದೇವನ ದೃಷ್ಟಿ ಬಿದ್ದಿತೆಂದರೆ ಎಲ್ಲ ಸಂಪತ್ತು ನಾಶವಾಗಿ ಹೋಗುತ್ತದೆ. ನಡೆ, ಇವರ ಜೋಡಿ ಹೆಚ್ಚು ನಮ್ಮ ಮಾತೇನು? ಮಳಿ ಬಂದು ನಿಂತಾಗ ಆತ್ ನೋಡ್ತೀವ. ಕೇಳಿದ್ರ ಮಾತಿಗೆ ನಿಮ್ಮನ್ನ ಕೆಣಕ್ತಾನ. ಅವ ನೋಡಿದ್ರ ರಕ್ತ ಕುಡಿತೀನಿ ಕಡಿತೀನಿ ಅಂತಾನ. ಅಂದ್ರ ಇವ್ರೇ ನಿಮ್ಮನ್ನ ಕೈಲಾಗದ ಶಾಂಡ ಅಂತ ಮಾಡ್ಯಾನ ಹೆಂಗ? ಸರ್ವಪ್ಪ, ಏನಂದೆ ನೀನು? ನನಗೆ ಷಂಡನೆಂದೆಯೋ? ನಾನು ಷಂಡನೋ ಸೂರನೋ ಎಂಬುದು ಕಾಲ ಕೂಡಿ ಬರಲಿ ನಿನಗೂ ಗೊತ್ತಾಗುತ್ತದೆ, ಅವರಿಗೂ ತಿಳಿಯುತ್ತದೆ. ಈಗ ನನ್ನ ಜೊತೆಯಲ್ಲಿಯೇ ಮನೆಗೆ ನಡೆ. ನೀವು ಸ್ವಲ್ಪ ನಡ್ರಿ, ನನಗೆ ಯಾಕೋ ಹೊಟ್ಟೆ ನೋವು ಬರಾಕ್ತೈತ್ರಿ. ಅವನು ನನ್ನ ಮಗಳು ನಿನ್ನೆ ಚಜ್ಕ ಮಾಡಿ ಅವ್ರಿಗೆ ಗುಂಡ ಮನೆ ಮಜ್ಜಿಗೆ ಹಾಕಿ ಕಲಿಸಿ ತಿಂದಿಸಿಬಿಟ್ಟಾಳ. ಅದು ಗಾಳತನ ಕೈನ ಹಾರವಲ್ದು. ನಾ ಸ್ವಲ್ಪ ಡಾಕ್ಟ್ರ್ ಹತ್ರ ಹೋಗಿ ಬರ್ತೀನಿ, ನಡ್ರಿ. ಆದಷ್ಟು ಬೇಗ ಬಂದ್ಬಿಡು.
ಎಂಥ ಬಜಿತ್ರಿ ಅಪ್ಪ ಅಂತೀನಿ ಹಾಂ ಅಡ್ಕದ್ನ ಹಡಿಗೆ ಸಿಕ್ಕಂಗೆ ಆತಲ್ಲ ನನ್ನ ಬಾಳ್ಯಾವ ಅತ್ಲಾಗ ಅವ್ರಿಗೆ ಅಂಜಬೇಕು ಇತ್ಲಾಗೆ ಇವನಿಗೆ ಅಂಜಬೇಕು ಇವರಿಬ್ಬರು ನಡ್ಬರ್ಕ ನನ್ನ ಮಗಳಿಗೆ ಒಂದು ಚಲೋ ವರ ಸಿಗ್ಲಾರ್ದಂಗೆ ಆಗೈತಿ ನನ್ನ ವೈರಿ ಅಳಿಯನು ಕೂಡ ಮಾತಾಡಬೇಡ ಅಂದರು ಮತ್ತು ಎಲ್ಲೆಲ್ಲ ನಿಂತು ಮಾತಾಡಕ್ಕೆ ನಿಂತಾಳಂತ ಸುದ್ದಿ ಕೇಳಿ ನನಗೆ ನಿತ್ಯ ಬರ್ಲಾರ್ದಂಗೆ ಆಗೈತಿ ಒಟ್ಟಿನ ಮೇಲೆ ಈ ಜೀವಕ್ಕೆ ಸಮಾಧಾನನ ಇಲ್ರಿ ಅಪ್ಪ ಸಮಾಧಾನನ ಇಲ್ರಿ ಗಡಿಬಿಡಿ ಮಾಡಬೇಡ ಗಂಗವ್ವ ನಿನ್ನ ಗಡಗಿ ಒಡದಿತ್ತ ಸಂಗವ್ವ ಗಡಿಬಿಡಿ ಮಾಡಬೇಡ ಗಂಗವ್ವ ನಿನ್ನ ಗಡಗಿ ಒಡದಿತ್ತ ಸಂಗವ್ವ ಕಡಿಮೆ ಕೊರೋನಾ ಓಪನ್ ಅಂತ ಲಾಕ್ಡೌನ್ ನಿಮ್ಮನೆ ಸುದ್ದಿ ಸುದ್ದಿ ಕೊಲ್ಲೆ ನನ್ನನ್ನೇ ಕೊಲ್ಲೆ ನನ್ನನ್ನೇ ಕಡುಗಪ್ಪು ಕಣ್ಣಲ್ಲಿ ಕಲ್ಲು ಬಿಗಿದಪ್ಪಿ ತೋಳಲ್ಲಿ ಕಲ್ಲು ಕಡುಗಪ್ಪು ಕಣ್ಣಲ್ಲಿ ಕಲ್ಲು ಬಿಗಿದಪ್ಪಿ ತೋಳಲ್ಲಿ ಕಲ್ಲು ಕಣಕಮ್ಮ ಕಲ್ಲು ಆಡಿಸಿ ಬೀಡಿಸಿ ಮುದ್ದಿಸಿ ಚುಂಬಿಸಿ ಕೊಲ್ಲೆ ನನ್ನನ್ನೇ ಕೊಲ್ಲೆ ಮದುವೆ ಮಾಡ್ಕೊಂಡು ಸಂಸಾರ ಮಾಡಕ್ಕೆ ಸಿದ್ಧವಾಗಿ ಅಂದಮೇಲೆ ನಿಮ್ಮ ಅಪ್ಪಗೆ ಯಾಕೆ ಹೆದರ್ತಿ ಅವ ಏನಾರ ಅಂದ್ರೆ ಧೈರ್ಯವಾಗಿ ಹೇಳ್ಬಿಡು ನಮ್ಮ ಪ್ರೀತಿಗೆ ಅಡ್ಡು ಬರಬೇಡ ಅಂತ ಅದಕ್ಕೂ ಹೆಚ್ಚಿಗೆ ಏನಾರ ಅಂದ್ರೆ ರಿಜಿಸ್ಟರ್ ಮದುವೆ ಮಾಡ್ಕೊಂಡು ಹನಿಮೂನಿಗೆ ಕರ್ಕೊಂಡು ಹೋಗ್ತೀನಿ ಅಂತ ನಾ ಹೇಳ್ತೀನಿ ಅವನ ಎದುರು ನಿಂತು ಮಾತಾಡೋ ಧೈರ್ಯ ನೀನ್ ಹತ್ರ ಇದ್ರ ಹಿಂಗ್ಯಾಕ್ ಹಾಕಿತ್ ನಂಬಾಡ್ವೆ ಈ ಜನ್ಮದಾಗ ಅವ ಮದುವೆ ಒಪ್ಪಂಗಿಲ್ಲ ನಾ ಮದುವೆ ಆಗಂಗಿಲ್ಲ ಇಷ್ಟೆಲ್ಲ ಮಾಡೋದ್ರ ಬದ್ಲಿ ನಮ್ಮ ಅಪ್ಪನ ಗಟ್ಟಿಯಾಗ ಕಾಲು ಹಿಡ್ಕೊಂಡು ನಿನ್ನ ಮಗಳಿಗೆ ಕೊಟ್ಟನ ಮದುವೆ ಮಾಡ ಅಂತ ಅಂದಿದ್ರ ಒಂದಿಷ್ಟೇನೋ ಕನಿಕರ್ ಬಂದು ಹೂ ಅಂದ್ರೆ ಅನ್ಬೋದು ನಾನು ನಿಮ್ಮ ಅಪ್ಪನ ಕಾಲು ಹಿಡಿಬೇಕಾ ನಾನು ನಾ ಬೇಕಂದ್ರೆ ಹಿಡಿಬೇಕು ಯಾಕ ಮಾವನ ಕಾಲು ಹಿಡಿಬೇಕಾದ್ರ ಏನ್ರ ನಿನಗೆ ಸ್ವಾಭಿಮಾನ ಕಾಡ್ತೈತಿ ಏನು ಮರ್ಯಾದೆ ಹೋಗ್ತೈತಿ ಒಟ್ನಾಗ ನೀ ನಾನು ಸೋಲಿಸ್ಬೇಕಂತ ಆಸೆ ನೋಡ್ದಂಗೆ ಈ ಸೋದರ ಮಾವ ಅಳಿಯ 10 ತಪ್ಪು ಮಾಡಿದ್ರು ಕ್ಷಮ ಮಾಡೋದು ಅವನ ಕೆಲಸ ನಾನು ನಾವು ಕೊಟ್ಟು ಮಾತು ನಿಮ್ಮ ಅಪ್ಪ ನಡೆಸ್ಬೇಕಾಗಿತ್ತಂದ್ರ ನಿನ್ನ ನನಗೆ ಕೊಳ್ಳಿ ಇಲ್ಲ ಬಿಡ್ಲಿ ನಾನು ಮಾತ್ರ ನಿಮ್ಮ ಅಪ್ಪನ ಕಾಲು ಹಿಡೋದಿಲ್ಲ ನೋಡ್ದಂಗೆ ಹಂಗಾರೆ ನಾನು ನಿನ್ನ ಕೂಡ ಮದುವೆ ಆಗಂಗಿಲ್ಲ ಮದುವೆ ಆಗಿತ್ತು ಮೊದಲ ನಮ್ಮ ಅಪ್ಪನ ಕಾಲು ಹಿಡಿ ಅಂದ್ರ ನಾ ಇಷ್ಟ ಅಭಿಮಾನ ಕಾಡ್ತೈತಿ ನಾಳೆ ಮದುವೆ ಆದ್ಮೇಲೆ ನೀ ಏನು ಬಿಡ್ತಿ ಕಾಲ ಪ್ರೀತಿಯಿಂದ ಹಿಡಿಯೋದಕ್ಕೂ ಸೋತ್ ಕಾಲು ಹಿಡೋಕ್ಕೂ ತುಂಬಾ ವ್ಯತ್ಯಾಸ ಐತಿ ಗಂಗಿ ನೀನು ನಿಮ್ಮ ಅಪ್ಪನ ಕಾಲು ಹಿಡಿಸ್ಬೇಕಂತ ನಿನ್ನ ಆಸೆ ಇತ್ತಂದ್ರ ನಿನ್ನ ಪ್ರೀತಿ ನಿನ್ನ ಹತ್ರನೇ ಇರಲಿ ನನ್ನ ಪ್ರೀತಿ ನನ್ನ ಹತ್ರ ಇರಲಿ ಇನ್ನು ನಂದು ನಿಂದು ಪ್ರೀತಿ ಇಲ್ಲ ಅಂತೇಳಿ ನಾ ದಾರಿ ಹಿಡ್ತೀನಿ ನಾ ಬರ್ತೀನಿ ಗಂಗೆ ಸ್ವಲ್ಪ ನಿಲ್ಲ ಮಮ್ಮ ಅಲ್ಲ ಈಗ ನಮ್ಮ ಅಪ್ಪನ ಮೇಲೆ ಇಷ್ಟು ಸಿಟ್ಟಿದ್ರ ಮದುವೆ ಆಗುದ್ರೆ ಹೆಂಗ ನೀನ ಹೇಳ ನೀನು ಹ್ಞೂ ಅಂದ್ರೆ ಹೇಳು ನಿಮ್ಮ ಅಪ್ಪನ ಒಪ್ಸೋ ಜವಾಬ್ದಾರಿ ನಂದು ನಿಮ್ಮ ಅಪ್ಪಗೆ ಒಪ್ಪಿಸಿ ಅಳಿಯ ನನ್ನ ಮಗಳ ಮದುವೆ ಮಾಡ್ಕೊಳ್ಳ ಅಂತ ಹೇಳಿ ಅಲ್ದಾಡಂಗೆ ಮಾಡಿಲ್ಲ ಅಂದ್ರೆ ನಾನು ಅವನ ಅಳಿಯನ ಅಲ್ಲ ನೋಡಮ್ಮ ಒಟ್ನ್ಯಾಗ ನಿನಗೆ ಬಿಟ್ಟಿರೋ ಶಕ್ತಿ ನನಗಿಲ್ಲ ನಮ್ಮ ಅಪ್ಪ ಒಪ್ಲಿ ಬೀಳ್ಲಿ ನಾನಂತ ನೀ ಹೆಂಗೆ ಹೇಳ್ತಿ ಹಂಗೆ ಕೇಳ್ತೀನಿ ಈಗ ನನಗೆ ಸ್ವಲ್ಪ ಶಾಂತ ಆಯ್ತು ನೋಡು ಮನಸ್ಸಿಗೆ ಇದ ಖುಷಿಯಾಗಿ ಒಂದು ಸುಂದರ ಒಂದು ಹಾಡು ಹಾಡಿಬಿಡು
ಇನ್ನೊಂದು ಸ್ವಲ್ಪ ಹತ್ತ ನಿಂದ್ರೆ ಮಾತಾಡ್ದಿನ ನಿಮ್ಮ ಲೇ ರಸ್ತಾದಾಗ ನಿಂತ್ಕೊಂಡು ನನ್ನ ಮಗಳು ಕೂಡ ತೆಕ್ಕಿ ಬಿಡ್ಕೊಂಡು ಆಡಾಡ್ಬೇಕಾದ್ರೆ ನಿನಗೆ ಎಷ್ಟು ಧೈರ್ಯ ಇರಬೇಕಲೇ ನಿನಗೆ ಬಾಬಾ ನೀ ನನ್ನ ಅಳಿಯ ಆದರೂ ನನಗೆ ವೈರಿ ಅಂತ ಮೊದಲೇ ಹೇಳಿನಿ. ನನ್ನ ಮಗಳು ನಿನಗೆ ಕೊಡೋದಿಲ್ಲ ಅಂತ ಹೇಳಿದ್ರು ಮಳ್ಳು ಹುಡುಗಿ ಮನಸ್ಸು ಕೆಡಿಸಿ ತಂದಿ ಮಗಳನ್ನ ಅಗಲ್ಸಾಕತ್ತೀಯ ಮಗನ. ಯಪ್ಪ ಮಗಳ ವಯಸ್ಸಿಗೆ ಬರೋದನ್ನ ಅಪ್ಪಬೇಕು, ವಯಸ್ಸಿಗೆ ಬಂದ ಮೇಲೆ ನಾನ ಬೇಕಂತಳು ಮಾವ ಅಂತಾಳಪ್ಪ. ಇವ್ರ ಮುಖ ನೋಡ್ರಿ ಕುಂಬಾರ ಮನೆಯ ಗಡಿಗೆ ಆದಾಗೈತೆ ಅಂತ ಅಂದ ಏನು ಮಾಡ್ತಾಳಪ್ಪ, ಎಲ್ಲ ಪಾಠ ಕಲಿಸಿಬಿಟ್ಟಿದಿ. ನನ್ನ ಮಾತು ಮೀರದ ಮಗಳಿಗೆ ಪ್ರೀತಿ ಗೀತಿ ಅಂತ ಹೇಳಿ ತಂದಿ ಮಗಳನ್ನ ದೂರ ಮಾಡಕ್ಕೆ ನಿಂತೆ ಅಲ್ಲಿ ಮುಟ್ಟಾಳ, ಹಳೆ ಮುಟ್ಟಾಳ. ಏನವ ಮಗಳ, ನಿನಗೆ ದೊಡ್ಡ ಸಾಹುಕಾರ ಕೊಟ್ಟು ಮದುವೆ ಮಾಡ್ತೀನಿ. ಇವನ ಮದುವೆಯಾಗಿ ಏನು ಸುಖ ಮಾಡಿ ಕಾಣ್ತಿ? ಚಲೋ ಗರ್ಕ ಚಲೋ. ಮದುವೆ ಅಂತಾದ್ರ ಇವರಿಗೆ ಹಾಕಿನ क्या है उसका पास? ಹೇ ಪ್ರಭು ಇಷ್ಟು ಧೈರ್ಯ ಬಂತ ನಿನಗ? ಮಳ್ಳು ಹುಡುಗಿ ಅಂತ ತಿಳಿದಿದ್ದೆ, ನನಗ ತಿರುಗಿ ನಿಂತ. ತಂಗಿ, ನಾನು ನಿನ್ನ ಒಳ್ಳೆಯದಕ್ಕೆ ಹೇಳ್ತೀನಿ, ಇವನ ಮರಿ ಮನಿದಾರಿ ಹಿಡಿ. ನಾನು ನಿನ್ನ ಮೇಲೆ ಯಾಕೆ ವೈರತ್ವ ಸಾಧಿಸ್ತೇವ ಮಾವ? ತಂದೆ ತಾಯಿ ಸತ್ತು ಸೋದರ ಮಾವ ಇರ್ಬೇಕಂತಾರ, ಆದ್ರ ನೀ ಇದ್ದು ಇಲ್ದಂಗದೆ ನನ್ನ ಪಾಲಿಗೆ. ಒಬ್ಬೇಕೆ ಮಗಳು ಹೂವಿನಂಗೆ ಬೆಳೆಸೀನಿ. ನನಕಿನ ಅವ್ರ ಅಮ್ಮ ಅಜ್ಜ ಪರಪ್ಪ ಕಮಲವ್ವ ಪಗಾರ ಒಟ್ಟು ಈಕಿಗೆ 1,000 ಎಲ್ಲಡಿಕೆ ಸದ್ಯ ತಿನ್ನಗಳ ಅವ್ರಮ್ಮ ಎಲ್ಲ ಬೆಳೆಸಿ ಹೂವಿನಂಗೆ ಬೆಳೆಸಿನ್ಲಿ. ಗಿಡಗನ ಕೈ ಹಾಕೊಳ್ಳಿ. ಇವತ್ತ ಕಡೆದು ಇನ್ನೇ ಮೇನರ್ ನನ್ನ ಮಗಳು ಮಾತಾಡಿಸಿದೆ ಅಂದ್ರೆ ನಮ್ಮ ಸಾವುಕಾರ ನೋಡಿದಿಲ್ಲ ಕೂಲ್ ಹೆಂಗದ ತಲೆಯಾಗ ಅವ್ನಿಗೆ ಹೇಳಕ್ಕೆ ನಿನ್ನ ಕಾಲ ಕತ್ತರಿಸ್ತಾರೆ ಮಗನ ಹುಷಾರಿ. ನಾನು ಒಪ್ಪಿಗಿಲ್ದ ಅರೇದು ಮಳ್ಳು ಹುಡುಗಿಗೆ ಪ್ರೇಮದ ಚಿಡಿಸಿ ದಾರಿ ಬಿಡ್ಸಾಕಂತ ಮಗನ. ಯವ್ವ ಮಗಳ ಶಾಣಕ್ಕಿಂತ ಮಾಡಿದ್ದೆವ, ಇವತ್ತು ನೀ ದಡ್ಡ ಆದ ನೋಡವ. ನಡಿ ಮನೆಗೆ. ಕಾರ್ನೆ ಕರ್ಕೊಂಡು ತಿರುಗಾಡೋಂಥ ಕುಷ್ಟಗಿ ಧರ್ಮರಾಜನ್ ಕೊಷ್ಟಿಗೆ ಕೊಟ್ಟು ದೊಡ್ಡ ಸಾವುಕಾರ ಕೊಟ್ಟು ನಿನ್ನ ಮದುವೆ ಮಾಡ್ತೀನಿ. ಇವನ್ ಕೂಡ ಮದುವೆ ಆಗಿ ಏನು ಸುಖ ಕಾಣ್ತಿ? ಚಲೋ ಗರ್ ಚಲೋ. ಯಪ್ಪ, ಈ ಪ್ರೀತಿಗೆ ಬಡತನ ಶ್ರೀಮಂತಿಕೆ ಅನ್ನೋದು ಏನೂ ಇಲ್ಲ ನೋಡು. ನನ್ನ ಮನಸ್ಸಂತೂ ಮಾವನ್ನ ಭಾಳ ಮೆಚ್ಕೊಂಡೈತಿ. ನಾ ಮದುವೆ ಆದ್ರೆ ಅವನ್ನ ಹಾಕಿನಿ, ಅವನಿಂದ ನನಗೆ ಆಗಲಿಸ್ಬಿಡು ಯಪ್ಪ, ನಿನ್ನ ಪುಣ್ಯ ಬರ್ತೈತಿ. ಅರೇದು ವಯಸ್ಸಿನಾಗ ಎಲ್ರು ಹಿಂಗ ಆಡ್ತಾರ. ಆಮೇಲೆ ಎಂಥವ್ನ ಮದುವೆ ಆದ್ನಂತ ಲಾಪ್ 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 ಹೊಯ್ಕಂತಾರೆ ಇವ್ರು. ಅವ್ರು ಕುಡಿತಾನೆ, ಅದನ್ನ ಮಾಡ್ತಾನೆ, ಇದನ್ನ ಮಾಡ್ತಾನೆ. ನಾನು ಹುಚ್ಚಿ, ನೀ ಸಣ್ಣ ಹಾಕಿದೀವಿ, ನಾ ಹೇಳೋ ಸ್ವಲ್ಪ ಕೇಳು. ಲೇ, ನನ್ನ ಮಗಳ ತಲೆ ಭಾಳ ತುಂಬಿದೆ ಅಂದಂಗೆ ಆತ್ಲೆ ನೀನು. ಮಾವ, ಇಬ್ರು ಮನಸಾರೆ ಒಪ್ಕೊಂಡಿವಿ, ದೊಡ್ಡ ಮನಸ್ಸು ಮಾಡಿ ಆಶೀರ್ವಾದ ಮಾಡ. ಸಾಧ್ಯವಿಲ್ಲ ಮಗಳ, ನಾನು ಒಂದು ಮಾತು ಹೇಳ್ತೀನಿ ಕೇಳು. ಏನ? ಅಡಕ್ ತಂದು ವಯಸ್ಸಿಗೆ ಬಂದ ಕೂಡಲೇ ನಿನ್ನ ಕಣ್ಣಾಗ ನಾನು ಗೊಂಬೆ ಆದಾಗಿನೇನು ಬಾರ್ಬೆ ಶಾಣಕ್ ನನ್ನ ಮಗಳು ಬಾರ ಹೋಗೋಣ ಮನೆಗೆ. ಈ ಅರೇದು ವಯಸ್ಸಿನಾಗ ಇಂಥವ್ರ ಮಾತು ಕೇಳಿ ದಾರಿ ಬಿಡಬಾರ್ದವ. ಲೇ ಅಪ್ಪ, ನನ್ನ ಮಗಳು ನನ್ನ ಮಾತು ಪಾಲಿಸ್ತಾಳೆ. ನೀ ನಡೀಲಿಲ್ಲ, ನಡೀಲಿ, ಕೆಲಸ ರೈತಿಲ್ಲ. ಇವು ಬರೀ ಇಲ್ಲೇ ನಿಂತಿರ್ತಾರೆ ಕಾಲು ಎತ್ಕೊಂಡು. ಎಲ್ಲೋಡ, ನಾನು ನಿನ್ನ ಮಾತು ಕೇಳ್ತೀನಿ, ಮಾವನ ಮಾತು ಕೇಳ್ತೀನಿ. ಏನೋ ಹಿಂದಿನ ಸಿಟ್ಟು ಮಾವನ ಮೇಲೆ ಮಾರ್ತು ನಮ್ಮ ಇಬ್ಬರದ ಮದುವೆ ಮಾಡ. ಹೊಡಿಬೇಡ್ರಿ. ದೊಡ್ಡ ಮನಸ್ಸು ಮಾಡು, ಆಶೀರ್ವಾದ ಮಾಡು. ಇಬ್ರು ಮನಸಾರೆ ಒಪ್ಕೊಂಡಿವಿ, ನೀನೋ ಒಂದು ದೊಡ್ಡ ಮನಸ್ಸು ಮಾಡು ಮಾವ. ನಿಮ್ಮವನು ಮುದಾಡೆ, ನೀ ಮದುವೆ ಆಗ್ಬೇಕಾದ್ರೆ ಕೇಳಿ ಮಾಡ್ಕೊಂಡೇನ? ಅಲ್ಲ, ಈ ಮಗ ನಿನ್ನ ಏನು ಮಳ್ಳು ಮಾಡಿ ಮನಸ್ಸು ಕೆಡಿಸೇನೇನು ಗೊತ್ತಾಗವಲ್ದು. ಇವತ್ತು ಆ ಗುಳಿಗೆ ಸಂಘ ಜರ್ತಲ್ಲ ಚಲೋ ತಾಯ್ತಾ ಕಟ್ಟಿಸ್ತೀನಿ. ನಡಿಯವ ಮನೆಗೆ ನಡೀರಿ, ನಡಿ ಮನೆಗೆ ನಡಿ. ಆಮೇಲೆ ಬರ್ತೀನಿ. ಹ್ಞೂ ಬಾ ಹೋಗ್ತೀನಿ. ಇವನು ಕೂಡ ಇನ್ನೇ ಮಾಡಿ ಆರಾಡಿ ಏನಾರ ನಾಳೆ ಮುಂದಕ್ಕೆ ತಂದ ಅಂದ್ರ ಇವಾಗ ಮುಂದಕ್ಕೆ ತರೋದು ಗೊತ್ತು, ಕರಗಿಸೋದು ಗೊತ್ತು. ಅದಕ್ಕಂತ ಗುಳಿಗೆ ಅಂಗಡಿಯಾಗ ಇಟ್ಟ ನೀವ. ನಾನು ಹೋಗೋದಿಲ್ಲ. ಮತ್ತು ಊರಾಗ ತಲೆ ಎತ್ಕೊಂಡು ತಿಲ್ಲರ್ದಂಗೆ ಆಯ್ತು ನನ್ನ ಬಳೆವು. ಲೇ ಅಪ್ಪ, ನಿನ್ನ ಕೈ ಮುಗಿತೀನಿ. ನನ್ನ ಮಗಳು ತಂಟ್ಯಾಗ ಬರ್ಬೇಡು ಮರ, ಕೈ ಬಿಟ್ಟು ಬಿಡ್ಲಿ ಅಪ್ಪ. ನೀನಲ್ಲ
ಇದರ ಗಡಿಯಲ್ಲಿ ಬಿಡದಲ್ಲ ನಾನಿನ್ನ ಜಾತಿ ಮಗನಲ್ಲ. ಎಂಥ ಕೆಟ್ಟ ನಸೀಬ್ ಅಂತೀನಿ. ಮಾವನವ ನನಗೆ ವಿಧಿಯ ಕಾಡಕತ್ನಲ್ಲ ಅಂತೀನಿ. ಇವಂದು 3 ಎಕರೆ ಹೊಲ ಹೋದ್ರೆ ಇನ್ನೂ ಸೊಕ್ಕ ಹೋಗಿಲ್ಲ. ಇವಂದು ಇನ್ನೂ ಎರಿ ಐತಿ ಒಂದು. ಅದು ನೋಡಿ ಇವ್ನಿಗೆ ಹೇಳ್ತೀನಿ, ಇವ್ನು ಸೊಕ್ಕೆಲ್ಲ ತೀರಿಸ್ತೀನಿ. ಮಾವ ಇವನ್ ಮಗಳು ಕೊಡೋಗಿಲ್ಲ. ಆಗ್ಲಾಗಲೇ ಇದಕ್ಕೆ ಏನಾರ ಒಂದು ಪ್ಲ್ಯಾನ್ ಮಾಡಿ ಇವನ ಮಗಳು ಕೂಡ ಮದುವೆ ಆಗಿ ಅವನಿಗೆ ಅಪಮಾನ ಮಾಡಲಿಲ್ಲ ಅಂದ್ರೆ ನಾನು ಅವನ ಅಳಿಯನ ಅಲ್ಲ. ನಾನು ಚಂದನ ಚಲವಿ ನನ್ನ ಹುಡುಗಿ ಹೊಂಟಳ ಹೈಸ್ಕೂಲ್. ಬಯಲಿನಲ್ಲಿ ಬಯಲಾದ ಶಿವ 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 ಶಿವ, ಆ ಬಯಲಿನಲ್ಲಿ ಸಾಂಬ ಶಿವ ಸಾಂಬ ಶಿವ. ತಪ್ಪಲ್ ಗುಡ್ದ ತಪ್ಲ ತಂದು 20 ವಾರ ವಾಪಸ್ ಮಾಡಿ, ತಪ್ಪಲ್ ಗುಡ್ದ ತಪ್ಲ ತಂದು 20 ವಾರ ವಾಪಸ್ ಮಾಡಿ. ಓಂ ಕಾಳಿ ಭದ್ರಕಾಳಿ, ಓಂ ಕಾಳಿ ಭದ್ರಕಾಳಿ, ಭದ್ರಕಾಳಿ ಭದ್ರ ತಂದೈತೋ. ಬಯಲಿನಲ್ಲಿ ಬಯಲಾದ ಶಿವ 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 ಶಿವ, ಆ ಬಯಲಿನಲ್ಲಿ ಸಾಂಬ ಶಿವ ಸಾಂಬ ಶಿವ. ಕೋಟಿ ಲಕ್ಷ ಸಾವಿರಾರು ಬಿರುದಾಂಕಿತ ಖಾಲಿ ಪಡೆದ ಕೌದೀಯ ಸ್ವಾಮಿಗಳಿಗೆ ಬಹುಪರಾಕ್. ಬರ್ರಿ 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 ಭಕ್ತ ಮಹಾಜನಗಳೇ, ಧರ್ಮ ಉಳಿಸಲು ದರೆಗಿಳಿದು ಬಂದು ಕಪ್ಪತ್ತು ಗುಡ್ಡದಲ್ಲಿ ಒಪ್ಪತ್ತೂಟ ಮಾಡಿ ದೇವರ ಸಾಕ್ಷಾತ್ಕಾರ ಮಾಡಿಕೊಂಡು ಬಂದಿರುವ ಮಹಾಮಹಿಮರ ಪದಕ್ಕೆ ಬಿದ್ದು ಉದ್ಧಾರ ಆಗ್ರಿ. ಬರ್ರಿ ಬರ್ರಿಪ್ಪ ಬರ್ರಿ, ನಿಮ್ಮ ತಾಯಿ ತಂದೆ ಕರ್ಕೊಂಬರ್ರಿ. ಹಂಗನ್ಲೇ ಮತ್ತೆ ಬ್ಯಾರೆ ಏನು ಹೇಳಿದ ಅಂತ ನಮ್ಗೆ ಹಂಗ ಅನಿಸ್ತು. ತಾಯಿ ತಂದೆ ಹೇಳು, ಜೋರಾಗಿ ಕೂಗಿ ಹೇಳು, ಭಕ್ತರ ಕಿವಿಗೆ ಕೇಳಲಿ ನಮ್ಮ ವಿದ್ಯಾಶಕ್ತಿ, ನಮ್ಮ ತಪಸ್ಸಿನ ಮಹಿಮೆ ಜನರಿಗೆ ತಿಳಿಯಲಿ, ನನ್ನಿಂದ ಜನರ ಕಷ್ಟ ಪರಿಹಾರವಾಗಲಿ. ಓಂ ಶಂಭೋ ಮಹಾದೇವೋ, ಓಂ ರಾಮ್ ಭೀಮ್. ಶಿಷ್ಯ ತಪಸ್ಸು ಮುಗಿಸಿಕೊಂಡು ಬರುವಾಗ ನಮಗಿವ ಕಂಡನಲ್ಲ, ಅಂತೂ ಇವ ಉದ್ಧಾರದಂಗಾತ. ಬಂದಾರನ್ರಿ ಇವ? ಓಹೋ ಮೋಹನಪ್ಪನವರು, ಬರ್ರಿ ಬರ್ರಿ. ಇಂಥ ಸುಸಮಯ ಕಳ್ಕೊಂಡು ಕೊರಗಬೇಡ್ರಿ. ನಿಮ್ಮ ಅದೃಷ್ಟ ಭಾಳ ಚಲೋ ಐತಿ. ನಮ್ಮ ಅಪ್ಪರ ಪ್ರಪ್ರಥಮ ಫಲ ಸಿಗಬೇಕಾದ್ರೆ ನೀನು ಕೋಟಿ ಪುಣ್ಯ ಮಾಡಿಯಪ್ಪ. ಬಾ ಅಪ್ಪರ ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡಪ್ಪ. ಕೋಟಿ ಅಷ್ಟು ಪುಣ್ಯ ಮಾಡಿದ್ರೆ ಹಿಂಗ್ಯಾಕೆ ಆಗ್ತೈತೆ ನನ್ನ ಬದುಕು? ನಿಮ್ಮ ಅಪ್ಪರ ತಪಸ್ಸಿನ ಮಹಿಮೆ ನಮಗೆ ಬ್ಯಾಡ್ರಿ. ನಮ್ಮ ತ್ರಾಸ ನಮ್ಗೆ ಆಗೈತಿ, ನೀವು ಯಾಕೆ ನಮಗೆ ಕಾಡಕತ್ತೀರ ಅಂತ. ಇವಂದು ಗುರ್ತಾಸ ಹುಡಿ ಕೈ ಕೊಟ್ಟಿದ್ದಾಗೈತೆ. ತಮ್ಮ ನಿನಗೆ ಗುರುಬಲ ಇಲ್ಲ, ಇಲ್ರಿ, ಬುದ್ಧಿ ಚಂಚಲಾಗೈತೆ. ಮೊದಲಿದ್ದಾನೆ ಐತ್ರಿ ಅದು. ಪ್ರೀತಿ ಮಾಡಕ್ಕೆ ಹೋಗಿ ನಿರಾಸೆ ಆಗಿದೆ. ಹುಡುಗಿ ನಿನ್ನಂಗಿದ್ರು ಅವ್ರ ಅಪ್ಪ ನಿನಗೆ ವೈರಿ ಆಗ್ಯಾನ. ನೋಡು, ಅಪ್ಪರ ತಪಸ್ಸಿನ ಬಲದಿಂದ ನಿನ್ನ ಮನುಷ್ಯನಾಗಿದ್ದದನ್ನ ಹೆಂಗೆ ಹೇಳಿದ್ರು ನೋಡು. ಮೊದಲ ನಾ ಬೋಣಿಗೆ ಕಾಣಿಕೆ ಕೊಡಪ್ಪ. ಕಾಣಿಕೆ ಬೇಡ ಸ್ವಾಮಿಗಳ, ನಿಮಗೆ ಯಾಕೆ ಬೇಕ್ರಿ ಕಾಣಿಕೆ? ಎಲ್ಲ ತ್ಯಾಗ ಮಾಡಿರೋ ನಿಮಗೆ ಹಣದ ವ್ಯಾಮೋರ ಯಾಕೆ ಅಂತ. ಹಣ ತೊಗೊಂಡ್ರೆ ನೀವ್ರ ಏನು ಮಾಡೋರದಿರಿ ಅಂತ. ಬಡ ಜನರ ಕಲ್ಯಾಣ ಮಾಡ್ತೀವಿ. ನಾನು ಮಹಾಯೋಗಿ, ಕಠಿಣವಾದ ತಪಸ್ಸನ್ನು ಮಾಡಿ ಹಠಯೋಗಿ ಆಗೀನಿ. ದುಃಖಿತ ಜನರ ಬದುಕಿಗೆ ಬೆಳಕು ನೀಡ್ತೀನಿ. ನೀವು ಯೋಗಿಗಳಲ್ರಿ, ಭೋಗಿಗಳು. ಆಸೆ ದುರಾಸೆ ಇರುವರು. ನಿಜವಾದ ಯೋಗಿಗಳು ಯಾರಂದ್ರೆ ಹೇಳ್ತೀನಿ ಕೇಳ್ರಿಲ್ಲ. ಆಗು ಹೋಗುಗಳಿಲ್ಲ, ಮೇಲು ಕೀಳುಗಳಿಲ್ಲ, ಭೋಗಗಳಲ್ಲಿ ಮೊದಲೇ ಇಲ್ಲ, ಯೋಗಿಗಂ ರಾಗವೇ ಇಲ್ಲ, ಸರ್ವಜ್ಞ. ಏನು ನನ್ನ ನಿಂದಿಸ್ತೀಯ? ನನ್ನ ಪಾದಕ್ಕೆ ಬಿದ್ದು ವರ ಕೇಳಿ ಉದ್ಧಾರ ಆಗೋದು ಬಿಟ್ಟು ನನಗೆ ಅಪಹಾಸ್ಯ ಮಾಡ್ತೀಯ? ನಿನಗೆ ಶಾಪ ಕೊಟ್ಟು ಸುಟ್ಟು ಬಿಡುತ್ತೇನೆ, ಎಚ್ಚರ ಇರಲಿ. ಎತ್ತಿಗೆ ಹಣೆಯಲ್ಲಿ ವಿಭೂತಿ ನೋಡಲಿ, ಗಂಧ ನೋಡು. ಹೇಳೋಗ ನಮ್ಮ ಅಜ್ಜರು ಜ್ಞಾನದ ಭಂಡಾರನಾದರ, ಅವ್ರನ್ನ ಹಾಡಿ ಹೊಗಳು ಅಂದ್ರೆ ನಿಮ್ಗೆ ಸುಖ ಸಿಗ್ತೈತಿ. ಯತಿಗೆ ಏಕೆ ಕೋಪ, ದುರ್ಮತಿಗೆ ಏಕೆ ಪರತತ್ವ, ಪತಿವ್ರತೆಗೆ ಏಕೆ ಪರನೋಟ, ಯೋಗಿಗಂ ಸ್ತುತಿ ನಿಂದೆ ಏಕೆ ಸರ್ವಜ್ಞ. ಅಂದ್ರೆ ನಿನ್ನ ಕಣ್ಣಾಗ ನಾವೇನಾಗಿ ಒಂದು ಸರ್ವಜ್ಞ ವಚನ ಹೇಳ್ತಿಲ್ಲ. ಓದಿ ಬೂದಿಯ ಪೂಸಿಯ ತೇದು ಕಾವಿಯ ಹೊದೆತು ಹೋದಂತ ಯೋಗಿ ಏನ ಬೇಡ, ಇಂದ್ರಿಯ ಕಾದಂತ ಯೋಗಿ ಸರ್ವಜ್ಞ. ಕಾಯ್ಕೊಂಡರ್ಲೇ ತಮ್ಮ, ಕಾಯ್ಕೊಂಡ್ರೆ ಸರ್ವ ಇಂದ್ರಿಯಗಳನ್ನು ಕಾಯ್ಕೊಂಡು ಕಾಮವನ್ನು ಗೆದ್ದಾರ ಸಿದ್ಧಿ ಪುರುಷರಿಗಾರ. ಹಂಗೆಲ್ಲ ಹಗುರಾಗಿ ಮಾತಾಡಿ ಅವ್ರನ್ನ ಮನಸ್ಸು ನೋಯಿಸಬೇಡಿ. ಅವ್ರಿಗೆ
ದಂಡ ಕೋಲಿನ ತುದಿಯ ಹಿಂಡಿ ಕೌಪವ ಕಟ್ಟಿ ಗುಂಡೇರ ಕಂಡು ಮಿಡುಕುವ ಮಂಡೆ ಬೋಳೇಕೆ ಸರ್ವಜ್ಞ ಕುಟಿಲ ಯುಕ್ತಿಗಳು ಸಟಸಿಟುಕು ನಟನೆಗಳ ದಿಟವಾಗಿ ಅಳಿದು ತಪದೊಳಗಿರುವವನೇ ಹಠಯೋಗಿ ಕಾಣೋ ಸರ್ವಜ್ಞ ಅಂತೇಳಿ ಗಾನಯೋಗಿ ಕಾಯಕಯೋಗಿ ಜ್ಞಾನಯೋಗಿಗಳಾದಂಥ ಸಿದ್ದೇಶ್ವರ ಸ್ವಾಮಿ ಶಿವಕುಮಾರ ಸ್ವಾಮಿ ಪಂಡಿತ ಪುಟ್ಟರಾಜ ಗವಿಗಳನ್ನು ಕಂಡಂಥ ಪುಣ್ಯ ಭೂಮಿ ರೀ ಇದು ನಮಗೆ. ನಿಮ್ಮಂಥ ಚಟದ ಸ್ವಾಮಿಯರಿಗೆ ಇವೆಲ್ಲ ಅರ್ಥ ಆಗಿಲ್ರಿ. ನೀವೇನು ಭಗವದ್ಗೀತೆ ಓದಿಲ್ಲ, ಏನು ಧರ್ಮಗ್ರಂಥ ಓದಿಲ್ಲ, ನಿಮಗೆ ಇವೆಲ್ಲ ಅರ್ಥ ಆಗಲ್ಲ. ಇದನ್ನೆಲ್ಲ ತಿಳ್ಕೊಂಡು ಹೊಸ ಹಾದಿ ಹಿಡ್ರಿ, ಇಲ್ಲ ನಿಮ್ಮ ಪಾಪಕ್ಕೆ ನೀವ ಹೋಗ್ತೀರಿ. ನಾನು ಬರ್ತೀನಿ ರೀ. ದೊಡ್ಡ ನಮಸ್ಕಾರ ನಿಮ್ಗೆ. ಗುರುವೇ ಇವ ಭಾಳ ಶಣೆ ಇದ್ದಾಗ ಅದನ. ಇವ ನಮ್ಮನ್ನು ಹೊತ್ತು ನೋಡಿ ನಮ್ಮ ಮರಿದೆ ಕಳಕತ್ತೆ ನೋಡ್ರಿ. ಬೇರೆ ನನಗೆ ಹಂಗೆ ಅನ್ಸಕತ್ತೈತೆ. ಮೊದ್ಲ ಗಿಡ್ ಮೊದ್ಲ ಇವ ಅಂತ ಒತ್ತು ಬಂದ್ರೆ ಮುಂದೆ ದಾರಿ ಇಡೋಣ. ಯಾಕೆ ಎದುರ್ತಿ? ನಡಿ ಹೋಗೋಣ. ಹೋಗ್ರಿ ಯಾರ ಇಲ್ಲೇ ನಡಿ ಡಾಬಕ್ಕೆ ಹೋಗಿ ಮಡಿಕೆ ಕಾಳು ಪಲ್ಯ ರೊಟ್ಟಿ ಹೊಡ್ಯಾನ್ ಮಾಡ್ರಿ ಇವ್ರು. ನಡಿ ಅವರು ಮಕ್ಕಂದಿರ್ತಾರೆ, ನೇಮಿಸ್ತೀನ ನಾನು.